ಅಪಾನ ಅಂತ ಹೇಳಿದರೆ ನಾವು ಮಾಡತಕ್ಕಂತಹ ಅಥವಾ ನಾವು ತೆಗೆದುಕೊಳ್ಳತಕ್ಕಂತಹ ಉಸಿರು. ಹಾಗೇನೆ ಅಪಾನ ಅಂದರೆ ನಾವು ಬಿಡತಕ್ಕಂತಹ ಉಸಿರು. ಈ ನಾವು ತೆಗೆದುಕೊಳ್ಳುವ ಹಾಗೂ ಬಿಡತಕ್ಕಂಥ ಉಸಿರನ್ನ ಗಮನಿಸಿದಾಗ ಆಗತಕ್ಕಂತಹ ಮಿಲನವೇ ನಮ್ಮ ಆನಾಪಾನ ಅಥವಾ ಸತಿ ಧ್ಯಾನ. ನಾವೆಲ್ಲರೂ ಸಹ ಈ ಧ್ಯಾನವನ್ನ ಮಾಡುವುದರಿಂದ ನಮಗೆ ಹೆಚ್ಚಿನ ಒಂದು ಆತ್ಮ ಶಕ್ತಿ ಅಥವಾ ಪ್ರಾಣ ಶಕ್ತಿ ನಮ್ಮ ದೇಹಕ್ಕೆ ಪ್ರಸಾರ ಆಗ್ತದೆ. ನಾವು ಎಲ್ಲರೂ ಸಹ ಈ ಧ್ಯಾನವನ್ನ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ಚಿಂತೆ, ಯಾವುದೇ ಬಿಗಿತ, ಯಾವುದೇ ಗೊಂದಲ ಇಲ್ಲದೆ ನಿರಾಳವಾಗಿ ಪ್ರಶಾಂತ ಮನಸ್ಸಿನಲ್ಲಿ ಕೂತ್ಕೊಳ್ಳೋಣ. ಯಾವುದೇ ಜಪ ತಪ, ಯಾವುದೇ ಮಂತ್ರ, ಯಾವುದೇ ಶ್ಲೋಕ ಇಲ್ಲಿ ಅಗತ್ಯ ಇರುವುದಿಲ್ಲ. ಎಲ್ಲರ ಗಮನ ಕೇವಲ ನಾವಾಡುವ ಉಸಿರಿನ ಮೇಲೆ ಇರಲಿ. ನಾವು ಮೊದಲಿಗೆ 20 ನಿಮಿಷಗಳ ಸಂಗೀತ ಧ್ಯಾನವನ್ನ ಮಾಡಿ ತದನಂತರ ಶೂನ್ಯ ಧ್ಯಾನವನ್ನ ಮಾಡೋಣ. Oh no! बाइक का एक्सीडेंट हो गया और अब समझ भी नहीं आ रहा कि क्या करें। टेंशन किस बात की?
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ಶೂನ್ಯ ಧ್ಯಾನವನ್ನು ಮಾಡೋಣ. ಯಾರು ಕಣ್ಣು ಬಿಡಬೇಡಿ. ಆಳವಾದ ಶೂನ್ಯ ಧ್ಯಾನವನ್ನು ಮಾಡೋಣ. ಎಲ್ಲರ ಗಮನ ಕೇವಲ ನಾವು ಆಡುವ ಉಸಿರಿನ ಮೇಲೆ ಇರಲಿ. ಯಾವುದೇ ಬಿಗಿತ್ವ ಬೇಡ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬೇಡ. ಆಲೋಚನೆ ಬರುವುದು ಸಹಜ. ಆಲೋಚನೆ ಬಂದರೆ ಅದಕ್ಕೊಂದು ಧನ್ಯವಾದವನ್ನು ಹೇಳಿ ಅದನ್ನು ಪಕ್ಕಕ್ಕೆ ಸರಿಸಿ ತಾವು ತಮ್ಮ ಉಸಿರನ್ನೇ ಗಮನಿಸಿ. ಯಾವುದೇ ಗೊಂದಲ, ಚಿಂತೆ ಯಾವುದು ಸಹ ಇಲ್ಲದೆ ನಿರಾಳವಾದ ಮನಸ್ಸಿನಿಂದ ಆಳವಾದ ಶೂನ್ಯ ಧ್ಯಾನವನ್ನು ಮಾಡೋಣ. ಮುಂದಿನ ಸೂಚನೆಯವರೆಗೆ ಯಾರು ಸಹ ಕಣ್ಣು ತೆರೆಯಬೇಡಿ.
ಮಾಸ್ಟರ್ಸ್, ಎಲ್ಲರೂ ಸಹ ಧ್ಯಾನದಿಂದ ದೇಹೆಚ್ಚರಿಕೆಗೆ ಬನ್ನಿ. ಎಲ್ಲರೂ ಸಹ ಧ್ಯಾನದಿಂದ ದೇಹೆಚ್ಚರಿಕೆಗೆ ಬನ್ನಿ. ಯಾರು ಸಹ ಕಣ್ಣು ಬಿಡಬೇಡಿ. 1 2 3 4 5. ಎಲ್ಲರೂ ಸಹ ನಿಧಾನವಾಗಿ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. ಒಂದು 2 3 4 5. ಎಲ್ಲರೂ ಸಹ ತಮ್ಮ 2 ಕೈಗಳ ಹಸ್ತವನ್ನು ನೋಡುತ್ತಾ ನಿಧಾನವಾಗಿ ನಗುಮುಖದಿಂದ ತಮ್ಮ 2 ಕಣ್ಣುಗಳನ್ನು ತೆರೆಯಿರಿ. ಧ್ಯಾನವನ್ನು ಮಾಡಿದ ಎಲ್ಲ ಧ್ಯಾನ ಬಂಧುಗಳಿಗೆ ಧನ್ಯವಾದಗಳು. ಹಾಗೆಯೇ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಧನ್ಯವಾದಗಳು. ಹಾಗೆಯೇ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಹೇಳೋಣ. ಮಾಲಿನಿ ಮ್ಯಾಮ್, ಮಾಲಿನಿ ಮ್ಯಾಮ್ ಎಸ್ ಬಂದಿದ್ದೀರಲ್ಲ? ಎಸ್ ಎಸ್ ಓಕೆ. ಮುಂದಿನ ಕಾರ್ಯಕ್ರಮ ಸ್ವಾಧ್ಯಾಯ. ಈ ದಿನ ಸಾಮಾನ್ಯವಾಗಿ ನಾವೆಲ್ಲರೂ ಅನುಭವಿಸತಕ್ಕಂತಹ ಅಥವಾ ನಾವು ನೋಡತಕ್ಕಂತಹ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ಥರದ ಒತ್ತಡ ಇದೆ, ಇದನ್ನು ನಾವು ಹೇಗೆ ಇದರಿಂದ ಹೊರಗೆ ಬರಬಹುದು ಎಂಬ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಈಗಾಗಲೇ ನಮಗೆ ಧ್ಯಾನವನ್ನು ಹಂಚಿಕೆ ಮಾಡಿರತಕ್ಕಂತಹ ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿಯವರು, ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯಲ್ಲಿ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಸಾಕಷ್ಟು ಇವರ ವಿಡಿಯೋವನ್ನು ಸಹ ನಾವು ನೋಡಬಹುದು. ಹಾಗೆಯೇ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ನುರಿತವರು, ಜ್ಞಾನಿಗಳು ಸಹ ಆಗಿದ್ದಾರೆ. ಇವರಿಗೆ ನಾನು ಈ ವೇದಿಕೆಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಮೊದಲನೇದಾಗಿ ಎಲ್ಲರಿಗೂ ಶುಭ ಸಂಜೆ, ರಾತ್ರಿನೇ ಆಗ್ತಾ ಇದೆ. ಎಲ್ಲರಿಗೂ ವರಮಹಾಲಕ್ಷ್ಮಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇಂದಿನ ದಿನ ಒತ್ತಡ ಮತ್ತು ಅದರ ನಿರ್ವಹಣೆಯ ಬಗ್ಗೆ ಒಂದು ಬ್ರೀಫ್ ಆಗಿ, ಒಂದು ಕೂಲಂಕುಷವಾಗಿ ನಾವು ಏನು ಒತ್ತಡ ಅಂದ್ರೆ ಏನು, ಅದರ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು, ಅದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಂತ ನಾವು ನೋಡೋದಾದ್ರೆ, ನಾವು ಇಂದು ಬದುಕುತ್ತಿರುವುದು ಒಂದು ಒತ್ತಡದ ಜಗತ್ತು ಅಂತಲೇ ಹೇಳ್ಬಹುದು. ಈಗ ತಂತ್ರಜ್ಞಾನ ಬಹಳ ಮುಂದುವರಿತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವುದು ಎಲ್ಲ ಕ್ಷೇತ್ರದಲ್ಲೂ ಅದು ಬರ್ತಾ ಇದೆ. ಅದು ವೈದ್ಯಕೀಯ ಕ್ಷೇತ್ರ ಆಗ್ಬೋದು, ಕೈಗಾರಿಕೆಗಳಾಗಬಹುದು, ವ್ಯವಸಾಯ, ಎಲ್ಲದರಲ್ಲೂ ನಾವು ಏನು ಪ್ರತಿನಿತ್ಯ ನಮಗೆ ಗೊತ್ತಿಲ್ಲದೆ ಬಳಕೆ ಮಾಡ್ತಿದ್ದೀವಿ, ಅದರಲ್ಲೆಲ್ಲ ಈ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವ ತಂತ್ರಜ್ಞಾನವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಈ ಆಧುನಿಕ ಜಗತ್ತಿನಲ್ಲಿ ನಮ್ಮನ್ನು ಮುಂದಿನ ದಿನದಲ್ಲಿ ಕಾಡುವಂತಹ ಬಹಳ ದೊಡ್ಡ ಸಮಸ್ಯೆ ಎಂದರೆ ಒತ್ತಡ. ಎಲ್ಲರಿಗೂ ಒತ್ತಡ ಇದೆ. ಹುಟ್ಟಿದ ಮಗುವಿನಿಂದ ವಯಸ್ಸಾದವರು ಅಂದರೆ ಭೂಮಿ ಮೇಲಿರುವ ಪ್ರತಿಯೊಂದು ಜೀವಿಗೂ ಈ ಒತ್ತಡ ಇದೆ. ಹಾಗಾಗಿ ಈ ಒತ್ತಡ ಅಂದರೆ ಏನು, ಅದು ಕೆಟ್ಟದ? ಸಾಮಾನ್ಯವಾಗಿ ಒತ್ತಡ ಅಂದರೆ ಎಲ್ಲರ ದೃಷ್ಟಿಯಲ್ಲೂ ಅದು ಕೆಟ್ಟದು ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಒತ್ತಡ ಅಂದರೆ ಅಯ್ಯೋ ಒತ್ತಡ ಬೇಡಪ್ಪ ಅಂತೇಳಿ. ಆದರೆ ಒತ್ತಡ ಬೇಕಾ ಬೇಡವಾ? ಒತ್ತಡ ಅಂದರೆ ನಿಜವಾಗ್ಲೂ ಏನಕ್ಕೆ ಬೇಕದು ಅಥವಾ ಏನಕ್ಕೆ ಬೇಡ?
ಅದನ್ನ ಯಾವ ರೀತಿಯ ಒತ್ತಡ ನಮಗೆ ಬೇಕು, ಅದರ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ನಾವು ನೋಡೋದಾದ್ರೆ, ಯಾವುದೇ ಒಂದು ಸಂದರ್ಭ, ಒಂದು ಪರಿಸ್ಥಿತಿ ನಮ್ಮ ಮಿತಿಗಿನ್ನ ಹೆಚ್ಚಿದ್ದು ಅದನ್ನ ನಾವು ಮಾಡೋದಕ್ಕೆ ಸಾಧ್ಯವಾಗದೇ ಇರುವ ಒಂದು ಸ್ಥಿತಿಯನ್ನ ಒತ್ತಡ ಅಂತ ನಾವು ಕರಿತೀವಿ. ಯಾವುದೋ ಒಂದು ಸಂದರ್ಭ ಇರುತ್ತೆ ಅಥವಾ ಪರಿಸ್ಥಿತಿ ಇರುತ್ತೆ, ಅದು ನಮ್ಮ ಮಿತಿಗಿನ್ನ ಜಾಸ್ತಿ ಇರುತ್ತೆ, ಅದನ್ನ ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಅವಾಗ ನಮಗೆ ಒತ್ತಡ ಉಂಟಾಗುತ್ತೆ. ಈ ಒತ್ತಡದಲ್ಲಿ 2 ಥರ ಒತ್ತಡವನ್ನ ನಾವು ನೋಡಬಹುದು. ಒಳ್ಳೆಯ ಒತ್ತಡ ಮತ್ತೆ ಸ್ವಲ್ಪ ಅಂದ್ರೆ ನಮ್ಮ ದೇಹಕ್ಕೆ ದುಷ್ಪರಿಣಾಮ ಬೀರುವಂತಹ ಒತ್ತಡ ಅಂತ ಹೇಳ್ಬೋದು. ಅದನ್ನ ಯೂ ಸ್ಟ್ರೆಸ್ ಮತ್ತೆ ಡಿ ಸ್ಟ್ರೆಸ್ ಅಂತ ಅಂತೀವಿ. ಯೂ ಸ್ಟ್ರೆಸ್ ಅಂದ್ರೆ ಒಳ್ಳೆ ಒತ್ತಡ. ಅದು ಒತ್ತಡ ಇರುತ್ತೆ, ಆದ್ರೆ ಆ ಕೆಲಸ ಮುಗಿದಾಗ ನಮಗೆ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಆ ಒತ್ತಡ ಸದಾಕಾಲ ನಾವು ಮಧ್ಯ ಜ್ಞಾಪಿಸ್ಕೊಂತ ಇರ್ತೀವಿ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಹೊಸದಾಗಿ ಒಂದು ನಾವು ಕೆಲಸಕ್ಕೆ ಹೋದ ದಿನ, ಅವತ್ತಿನ ದಿನ ನಮ್ಮ ಹೊಸದಾಗಿ ನಾವು ಕೆಲಸವನ್ನ ಆರಂಭ ಮಾಡ್ತಾ ಇದ್ದೀವಿ. ಎಲ್ಲ ಹೊಸದು, ಜನ ಹೊಸಬ್ರು, ವಾತಾವರಣ ಹೊಸದು, ಆದ್ರೆ ಏನೋ ಒಂದು ಒತ್ತಡ ಆಗ್ತಾ ಇದೆ. ಅದು ಸಹ ಅದು ಸಂತೋಷ ತರ್ತಾ ಇದೆ. ಹೊಸದಾಗಿ ನಾನು ಕೆಲಸಕ್ಕೆ ಸೇರ್ತಾ ಇದ್ದೀನಿ, ಹುಮ್ಮಸ್ ಇರುತ್ತೆ, ನಾನು ಕಲಿತಾ ಇದ್ದೀನಿ ಅನ್ನೋದು, ಅದು ಒಂಥರ ಒತ್ತಡ. ಅದೇ ರೀತಿ ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ಹುಡುಗಿನ ನೋಡಕ್ ಹೋಗ್ತಾನೆ, ಅವಾಗ ಒತ್ತಡ ಆಗ್ತಾ ಇರುತ್ತೆ ಅವನಿಗೆ, ಮೈ ಬೆವರ್ತಾ ಇರ್ತಾನೆ, ಒಂಥರ ನಾಚಿಕೆ ಆಗ್ತಿರುತ್ತೆ, ಒಂಥರ ಹೊಸ ಅನುಭವ, ಅದು ಒತ್ತಡ ಇರುತ್ತೆ, ಆದ್ರೆ ಒಂಥರ ಸಂತೋಷ ತರುವಂತ ಒತ್ತಡ ಅಂತ ನಾವು ಹೇಳ್ಬಹುದು. ಹೊಸದಾಗಿ ಕೆಲಸಕ್ಕೆ ಸೇರೋದು ಅಥವಾ ಒಂದು ಪಾಠ ಮಾಡ್ಬೇಕಾದ್ರೆ ಫಸ್ಟ್ ಟೈಮು ವಿದ್ಯಾರ್ಥಿಗಳನ್ನ ನಾವು ಫೇಸ್ ಮಾಡಿದಾಗ ಸಂತೋಷ ಇರುತ್ತೆ, ಅದ್ರ ಜೊತೆಗೆ ಒತ್ತಡ ಇರುತ್ತೆ, ಕೆಲವು ಮರ್ತೋಗ್ತಾ ಇರುತ್ತೆ, ಗಾಬರಿನೂ ಆಗ್ತಾ ಇರುತ್ತೆ. ಇದು ಒಂದು ಒಳ್ಳೆಯ ಒತ್ತಡ ಅಂತ ಅನ್ಬೋದು, ಯೂ ಸ್ಟ್ರೆಸ್ ಅಂತ. ಡಿಸ್ಟ್ರೆಸ್ ಅಂತಂದ್ರೆ ಅದು ನಮಗೆ ಕೆಲವು ತೊಂದರೆಗಳನ್ನ ಉಂಟು ಮಾಡ್ತಾ ಬರುತ್ತೆ. ಉದಾಹರಣೆಗೆ, ಈ ಡಿಸ್ಟ್ರೆಸ್ ಇಂದ ಉಂಟಾಗುವ ತೊಂದರೆ ಯಾವುದು ಅಂತಂದ್ರೆ, ಈಗ ನಾನು ಹೇಳಿದೆ, ಮದುವೆಗಿನ್ನ ಮೊದಲು ಅದು ಒಳ್ಳೆ ಒತ್ತಡ, ಮದುವೆ ಆದ ನಂತರ ಕೆಟ್ಟ ಒತ್ತಡ. ಏನಕ್ಕೆ ಅಂತಂದ್ರೆ, ಬೇಕಾದಷ್ಟು ಸಮಸ್ಯೆಗಳು ಅಲ್ಲಿವರೆಗೂ ಗೊತ್ತಿರೋದಿಲ್ಲ ನಮಗೆ. ಒಂದು ಸಂಸಾರ ಅಂತಂದ್ಮೇಲೆ ಅಲ್ಲಿ ಏನೇನು ಇರುತ್ತೆ ತೊಂದರೆಗಳು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ನಂತರ ಪ್ರತಿಯೊಂದು ಹಂತದಲ್ಲೂ ನಾವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಅವಾಗ ನಮಗೆ ಒತ್ತಡ ಉಂಟಾಗುತ್ತೆ. ಅದು ಒಳ್ಳೆ ಖುಷಿ ಕೊಡೋದಿಲ್ಲ, ಅದು ಹಿಂಸೆ ಆಗ್ತಾ ಇರುತ್ತೆ. ಮ್ಯಾಮ್, ಒಂದ್ ಸ್ವಲ್ಪ ನಿಮ್ಮ ಮುಖ ಅಷ್ಟೊಂದು ಕಾಣ್ತಾ ಇಲ್ಲ, ಸ್ವಲ್ಪ ಕೆಳಗೆ ಮಾಡ್ಕೊಳ್ಳಿ ಮ್ಯಾಮ್. ಕ್ಯಾಮ್ರಾ ಗೊತ್ತಾಗ್ತಿಲ್ಲ, ಈಗ ಕಾಣ್ತಾ ಇದೆಯಾ? ಹಾ, ಸ್ವಲ್ಪ ಹಿಂದೆ ಓಕೆ ಇದ್ರೆ. ಓಕೆ ಓಕೆ. ಓಕೆ. ಯಾವ ಒತ್ತಡ ನಮ್ಮ ಮನಸ್ಸಿಗೆ ನೋವುಂಟು ಮಾಡುತ್ತೆ ಅದನ್ನ ನಾವು ಡಿಸ್ಟ್ರೆಸ್ ಅಂತ ಕರಿತೀವಿ. ಮತ್ತೆ ಕೆಲವೊಂದು ಒತ್ತಡಗಳು ಬರೀ ಶಾರ್ಟ್ ಪೀರಿಯಡ್ ಅಲ್ಲಿ ಇರುತ್ತೆ. ಒಂದು ಯಾವ್ದು, ಈಗ ಒಂದು ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆ ತಯಾರಿ ಮಾಡ್ಕೋಬೇಕು, ಒತ್ತಡ ಆಗ್ತಾ ಇದೆ, ಸಮಯ ಸಾಕಾಗ್ತಿಲ್ಲ. ಬಟ್ ನಾಳೆ ದಿನ ನಮ್ಗೇನದು ಒತ್ತಡ ಇರೋದಿಲ್ಲ. ಅಂದ್ರೆ ಅಕ್ಯೂಟ್ ಅಂತ ಅಂತೀವಿ, ಅಂದ್ರೆ ಶಾರ್ಟ್ ಆಗಿರೋ ಅಂಥದ್ದು. ಆದ್ರೆ ಯಾವುದೋ ಒಂದು ಕಾಯಿಲೆ ಬಂದಿದೆ, ಮಂಡಿ ನೋವು ಬಂದಿದೆ, ಅದು ಜೀವನ ಪರ್ಯಂತ ಜೊತೆಲೇ ಇರುತ್ತೆ, ಏನ್ ಮಾಡಿದ್ರು ಹೋಗ್ತಾ ಇಲ್ಲ. ಆ ಒತ್ತಡ ಇದೆಯಲ್ಲ, ಕ್ರಾನಿಕ್ ಅಂತ ಅಂತೀವಿ ಅದನ್ನ, ಅಂದ್ರೆ ದೀರ್ಘಕಾಲದ ಒತ್ತಡ ಅದು. ಹಾಗಾಗಿ ಒತ್ತಡದಲ್ಲಿ ಬೇಕಾದಷ್ಟು ತರಗಳಿದೆ. ಮತ್ತೆ ಈ ಒತ್ತಡ ಅಂತ ತಕ್ಷಣ ನಾವೆಲ್ಲ ಅನ್ಕೊಂತೀವಿ, ಅಯ್ಯೋ ಬಹಳ ಕೆಟ್ಟದು ಅದು ಅಂತ. ಇಲ್ಲ, ಅದು ನಾವು ಈ ಮಾನವನ ವಿಕಾಸವನ್ನ ನೋಡಿದಾಗ ಮನುಷ್ಯನಿಗೆ ಇದು ಬೇಕು ಅನ್ನೋದಕ್ಕೇನೆ ಪ್ರಕೃತಿ ನಮ್ಗೆ ಒತ್ತಡವನ್ನ ಕೊಟ್ಟಿರೋದು. ಕಾರಣ ಏನಂತಂದ್ರೆ, ಮಾನವನ ವಿಕಾಸದಲ್ಲಿ ಅವನು ಮೊದಲು, ಈಗೆಲ್ಲ ನಾವು ನಗರಗಳಲ್ಲಿ ಇದ್ದೀವಿ, ಹಳ್ಳಿಗಳಲ್ಲಿ ಇದ್ದೀವಿ, ಜನ ಗುಂಪು ಗುಂಪಾಗಿ ಸಾಮಾಜಿಕವಾಗಿ ಬದುಕ್ತಾ ಇದ್ದೀವಿ. ಮೊದಲು ಅವನು ಕಾಡಿನಲ್ಲಿ ವಾಸ ಆಗಿದ್ದ ಆದಿ ಮಾನವ ಅಂತ ನಾವು ಅನ್ಬೋದು. ಅವಾಗ ಅವನಿಗೆ ಒತ್ತಡ ಯಾವ ರೀತಿ ಆರಂಭವಾಯಿತು ಅಂತಂದ್ರೆ, ಅವನು ಬೇಟೆಗೆ ಕಾಡಿಗೆ ಹೋಗ್ಬೇಕಾಗಿತ್ತು. ಒಂದು ಹಣ್ಣುಗಳನ್ನ ತರೋದಕ್ಕೋ ಅಥವಾ ಪ್ರಾಣಿಗಳನ್ನ ಸಾಯಿಸಿ ಅದರ ಮಾಂಸವನ್ನ ತರೋದಕ್ಕೋ ಹೋಗ್ಬೇಕಾಗಿತ್ತು. ಅವಾಗ ಅವನಿಗೆ ಎದುರಾಗಿ ಹುಲಿ, ಸಿಂಹ, ಈ ತರದ ಕಾಡು ಮೃಗಗಳು ಅವನ ಎದುರಿಗೆ, ಅವನು ಅದನ್ನ ಫೇಸ್ ಮಾಡಬೇಕಾಗಿತ್ತು. ಹಾಗಾಗಿ ಅದನ್ನ ನೋಡಿದಾಗ ಅವನ ದೇಹದಲ್ಲಿ 2 ತರದ ಒಂದು ರಿಯಾಕ್ಷನ್ಗಳಿಗೆ ಅವನು ರೆಡಿ ಆಗ್ತಾ ಇದ್ದ. ಒಂದು ಫೈಟ್, ಇನ್ನೊಂದು ಫ್ಲೈಟ್ ಅಂತ. ಫೈಟ್ ಅಂದ್ರೆ, ಈಗ ಹುಲಿ ಸಿಂಹ ಏನೋ ಇದೆ, ಅದ್ರ ಜೊತೆ ಫೈಟ್ ಮಾಡೋದು ಒಂದು ಆಪ್ಷನ್ ಇದ್ದಿದ್ದು ಅವನಿಗೆ. ಇನ್ನೊಂದು ಆ ಜಾಗದಿಂದ ಓಡಿ ಹೋಗಂಥದ್ದು, 2 ಆಪ್ಷನ್ ಇತ್ತು. ಈ 2 ಆಪ್ಷನ್ನ ನಾವು ಮಾಡ್ಬೇಕಾದ್ರೆ, ಈಗ ಯಾರೋ ನಮ್ಮ ಎದುರುಗಡೆ ಒಬ್ಬ ಕಳ್ಳ ಬಂದಿದ್ದಾನೆ ಅಥವಾ ದಾಂಡಿಗ ಬಂದಿದ್ದಾನೆ, ನಮ್ಗಿರೋದು 2 ಆಪ್ಷನ್. ಒಂದು ಅವನ ಜೊತೆ ಹೊಡೆದಾಡ್ಬೇಕು, ಇಲ್ಲ ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಓಡೋಗ್ಬೇಕು.
ಇಂಥ ಸಂದರ್ಭದಲ್ಲಿ ಸುಮ್ಮನೆ ಬಾಡಿ ಹೀಗೆ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ರೆ, ನಾವು ಕಳ್ಳ ಎದುರಿಗೆ ಬಂದ್ರು ಹುಲಿ ಎದುರಿಗೆ ಬಂದ್ರು ನಾವು ಓಡೋಗಕ್ಕಾಗಲ್ಲ. ಅದಕ್ಕೆ ದೇಹ ಪ್ರಿಪೇರ್ ಆಗ್ಬೇಕದು. ಯಾವ ಥರ ಅಂತಂದ್ರೆ, ಹಾರ್ಟ್ ಬೀಟು ಜಾಸ್ತಿ ಆಗುತ್ತೆ. ಹುಲಿನ ನೋಡಿದಾಗ ಬಾಯೆಲ್ಲ ಒಣಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಮತ್ತೆ ನಮಗೆ ಓಡೋದಕ್ಕೆ ಶಕ್ತಿ ಬೇಕಾಗಿರೋದ್ರಿಂದ ದೇಹದಲ್ಲಿ ಲಿವರಲ್ಲಿರುವಂತಹ ಈ ಒಂದು ಏನು ಸ್ಟೋರ್ ಆಗಿರುವಂತಹ ಸಕ್ಕರೆ ಅಂಶ ಇರುತ್ತೆ, ಗ್ಲೈಕೋಜನ್, ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ರಕ್ತಕ್ಕೆ ಬಂದ್ಬಿಡುತ್ತೆ. ಆಗ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ಮಸಲ್ ಎಲ್ಲ ಅಂದ್ರೆ ಸ್ನಾಯುಗಳು ಬಿಗಿತಾ ಆಗುತ್ತೆ. ಅಂದ್ರೆ ನಿಮ್ಮನ್ನ ಆ ಒಂದು ಸನ್ನಿವೇಶಕ್ಕೆ ಅದು ರೆಡಿ ಮಾಡ್ತಾ ಇದೆ. ಒಂದು ಫೈಟ್ ಮಾಡಬೇಕು ನೀವು, ಇನ್ನೊಂದು ಓಡಿ ಹೋಗ್ಬೇಕು. ಹಾಗಾಗಿ ಏನ್ ಮಾಡ್ತಿದ್ದ ಅವನು, ಆದಿಮಾನವ, ಒಂದು ಹೊಡೆದಾಡ್ತಾ ಇದ್ದ, ಇಲ್ಲೊಂದು ಓಡೋಗಿ ಮರ ಹತ್ತಿ ಕೂತ್ಕೊಂಡು ಆ ಪ್ರಾಣಿಗಳು ಹೋದ್ಮೇಲೆ ಅವನು ಜೀವ ಉಳಿಸ್ಕೊಂತ ಇದ್ದ. ಇದು ವಿಕಾಸದ ಹಂತದಲ್ಲಿ ಹೇಗೆ ಸರ್ವೈವಲ್ ಮೆಕ್ಯಾನಿಸಮ್ ಅಂತೀವಿ. ಅವಾಗ ಒತ್ತಡ ಆಗ್ತಾ ಇತ್ತು ಅವನಿಗೆ. ಒತ್ತಡದಿಂದಾಗಿ ಅವನಿಗೆ ಆಪ್ಷನ್ ಇತ್ತು, ಒಂದು ಹೋರಾಟ, ಇನ್ನೊಂದು ಓಡೋಗೋದು, ಎಸ್ಕೇಪ್ ಅಂತ. ಈಗೇನಾಗಿದೆ, ಆಧುನಿಕ ಜಗತ್ತಿನಲ್ಲಿ ಮಾನವನ ಒತ್ತಡ ದೇಹದಲ್ಲಿ ಏನಾಗ್ತಿತ್ತೋ ಅದು ಹಾಗೆ ಉಳ್ಕೊಂಡಿದೆ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಆದರೆ ಒತ್ತಡ ಕಾರಕಗಳು ಬೇರೆ ಬೇರೆ. ಮೊದಲು ಹುಲಿ ಇದ್ದಿದ್ದು, ಹುಲಿ, ಸಿಂಹ, ಆನೆ, ಕರಡಿ, ಈ ತರದ ಕಾಡು ಪ್ರಾಣಿಗಳು ಅಂತಂದ್ರೆ, ಇವಾಗೇನಾಗುತ್ತೆ ಅಂದ್ರೆ ಮಕ್ಕಳುಗಳು ಅವರೇ ಒತ್ತಡ ಕೊಡ್ತಾರೆ. ಹೆಂಡತಿ, ಗಂಡ, ಆಫೀಸಲ್ಲಿ ಬಾಸ್, ಅಥವಾ ನಮ್ಮ ಕೆಲಸ, ಈ ತರ ಬೇಕಾದಷ್ಟು ಒತ್ತಡಗಳು. ಮೊದಲು ಒಂದು ಸಿಂಹನ ಅವನು ಫೇಸ್ ಮಾಡ್ತಾ ಇದ್ದ ದಿನ. ಆದ್ರೆ ಇಲ್ಲಿ ಒಂದಾಗಿದ ತಕ್ಷಣ ಮತ್ತೊಂದು, ಒಂದಾಗಿದ ತಕ್ಷಣ ಆಫೀಸಿಂದ ಮನೆಗೆ ಬಂದ್ರೆ ಮನೇಲಿ ಒತ್ತಡ, ಮನೆಯಿಂದ ಆಫೀಸ್ಗೆ ಹೋದ್ರೆ ಅಲ್ಲಿ ಒತ್ತಡ. ಅಂದ್ರೆ ನಮಗೆ ಒಂದು ಚೂರು ಗ್ಯಾಪೇ ಇಲ್ಲ. ಅಂದ್ರೆ ನಮ್ಗೆ ಎರಡೇ ಇರೋದು, ಫೈಟ್ ಅಥವಾ ಫ್ಲೈಟ್. ಒಂದು ಎದುರಿಸ್ಬೇಕು, ಇನ್ನೊಂದು ಓಡೋಗ್ಬೇಕು. ಓಡೋಗಕ್ಕಾಗಲ್ಲ, ಎಲ್ಲ ಓಡೋಗಿ ನಾವು ಆಶ್ರಮ ಅಥವಾ ಮತ್ತೊಂದ್ ಕಡೆ ಹೋಗಕ್ಕಾಗಲ್ಲ. ಸಂಸಾರಿಗಳು ಅಂತಂದ್ಮೇಲೆ ಅಲ್ಲೇ ಇದ್ದಕ್ಕೂ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಪ್ರತಿ ಕ್ಷಣ ಏನಾಗುತ್ತೆ, ನಮ್ಮ ದೇಹದಲ್ಲಿ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಮತ್ತೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಹಾಗಾಗಿ ಒತ್ತಡದಿಂದನೇ ಇಂದು ನಾವು ಏನೇನು ಕಾಯಿಲೆಗಳನ್ನ ಅನುಭವಿಸ್ತಾ ಇದ್ದೀವಿ. ಮಧುಮೇಹ ಆಗ್ಬೋದು, ಅಥವಾ ಹೃದಯಕ್ಕೆ ಸಂಬಂಧಿಸಿದಂತಹ ಹೃದಯಾಘಾತಗಳು, ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳಾಗಿರಬಹುದು, ನಿದ್ರಾಹೀನತೆ, ಅಜೀರ್ಣ, ಆಸ್ತಮಾ, ಈ ತರ, ಮತ್ತೆ ಕ್ಯಾನ್ಸರ್ಗಳು ಅಷ್ಟೇನೆ ಬಹಳ ಇನ್ನು ಮುಂದುವರೆದು. ಏಕೆಂದ್ರೆ ಹಾರ್ಮೋನ್ ವೇರಿಯೇಷನ್ಗಳು ಎಲ್ಲ ಆಗೋಗುತ್ತೆ. ಮತ್ತೆ ಋತುಚಕ್ರದಲ್ಲಿ ಬದಲಾವಣೆ ಆಗೋದು, ಪುರುಷರ ಬಂಜೆತನ, ಮಹಿಳೆಯರಲ್ಲಿ PCOD, ಮಹಿಳೆಯರಲ್ಲೂ ಬಂಜೆತನ, ಈ ತರ ಹೇಳ್ತಾ ಹೋದ್ರೆ ಅದ್ರ ಜೊತೆಗೆ ಆತಂಕ, ಖಿನ್ನತೆ, ಭಯ, ಈ ತರ ಬೇಕಾದಷ್ಟು ತೊಂದರೆಗಳನ್ನ ನಾವು ಅನುಭವಿಸ್ತಿರೋದು ಒತ್ತಡದಿಂದಾಗಿನೇ. ಹಾಗಾಗಿ ಇಂದಿನ ಜಗತ್ತಿನಲ್ಲಿ ಯಾರು ಒತ್ತಡ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾನೋ ಅವನು ಅದ್ಭುತವಾಗಿ ಜೀವನ ನಡೆಸ್ತಾನೆ, ಸದಾ ಕಾಲ ಸಂತೋಷವಾಗಿರ್ತಾನೆ. ಜಗತ್ತಿನಲ್ಲಿರುವ ಯಾವುದೇ ಒಬ್ಬ ವ್ಯಕ್ತಿನ ನಾವು ನೋಡೋದಾದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿದಿನ 50,000 ಯೋಚನೆಗಳು ಬರುತ್ತೆ. 50,000 ಸಾಮಾನ್ಯ ಜನಕ್ಕೆ. ಅದೇ ಯೋಗಿಗಳಿಗಾದ್ರೆ ಒಂದು 20,000, 15ರಿಂದ 20,000 ಯೋಚನೆಗಳು ಬರುತ್ತೆ ಪ್ರತಿದಿನ. ಆದರೆ ಜನಸಾಮಾನ್ಯರಲ್ಲಿ 50,000 ಯೋಚನೆಗಳು. ಕೂತಾಗ, ನಿಂತಾಗ, ಮಲಗಂದ್ರೆ ಡೀಪ್ ಸ್ಲೀಪ್ ಅಲ್ಲಿ ಬಿಟ್ಟು ನಾವ್ ಏನೇ ಕೆಲಸ ಮಾಡ್ತಾ ಇದ್ರು ಯೋಚನೆಗಳು ಮಾತ್ರ ನಮ್ಮ ತಲೆಯಲ್ಲಿ ತುಂಬಿಕೊಂಡೇ ಇರುತ್ತೆ. ಹಾಗಾಗಿ ಈ ಯೋಚನೆಗಳನ್ನ 3 ಭಾಗ ಆಗಿ ವಿಂಗಡಣೆ ಮಾಡಿದ್ದಾರೆ. ಯಾವುದು ಅಂತಂದ್ರೆ, ಮೊದಲು ಎಲ್ಲ ಯೋಚನೆ ಮಾಡೋ ಅಂಥದ್ದು ಒಂದು ಆರೋಗ್ಯದ ಬಗ್ಗೆ. ಸಾಮಾನ್ಯವಾಗಿ ಅದು ವಯಸ್ಸಾಗ್ತಾ ಬಂದಂಗೆ ತುಂಬಾ ಆರೋಗ್ಯದ ಬಗ್ಗೆ ಯೋಚನೆ ಜಾಸ್ತಿ ಆಗ್ತಾ ಬರುತ್ತೆ. ನಮ್ಮ ಜೊತೆಲಿ ಇದ್ದವ್ರಿಗೇನೆ ಏನೋ ಆರೋಗ್ಯದ ಸಮಸ್ಯೆ ಆದಾಗ ಅಯ್ಯೋ ನನಗೂ ಆಗಬಹುದೇನೋ ಅಂತ ಅನ್ಸುತ್ತೆ. ಅಥವಾ ನೋಡಿ, ಇತ್ತೀಚಿನ ದಿನದಲ್ಲಿ ಬೇಕಾದಷ್ಟು ಯೂಟ್ಯೂಬ್ ಯೂನಿವರ್ಸಿಟಿ, ಗೂಗಲ್, ಇದರಲ್ಲೆಲ್ಲ ಪ್ರತಿ ಒಂದು ಆರೋಗ್ಯಕ್ಕೂ ಟಿಪ್ಸ್ಗಳನ್ನ ಕೊಡ್ತಾ ಬರ್ತಾರೆ. ಆ ಟಿಪ್ಸ್ನ ನೋಡಿ ನೋಡಿನೇ ಒತ್ತಡ ಜಾಸ್ತಿ ಆಗುತ್ತೆ. ನೀವು ಇದು ತಿಂದ್ರೆ ನಿಮ್ಗೆ ಮಧುಮೇಹ ಬರುತ್ತೆ ಅಂತಾರೆ, ಇದು ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತಾರೆ. ಕೊನೆಗೆ ಜನಕ್ಕೆ ಏನ್ ತಿನ್ನೋದಪ್ಪ ಹಾಗಾದ್ರೆ, ನಾವು ಏನು ತಿನ್ನಂಗೆ ಇಲ್ವಾ ಅಂದ್ರೆ, ಈ ಆರೋಗ್ಯಕ್ಕೆ ಸಂಬಂಧಿಸಿದಂತ ವಿಚಾರಗಳು ತುಂಬಾ ಜಾಸ್ತಿ ನಮ್ಗೆ ಕೊಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒತ್ತಡನೂ ಜಾಸ್ತಿ ಆಗ್ತಾ ಇದೆ. ಅಥವಾ ನಾವು ಎಲ್ಲಾರ್ಗು ಹೃದಯಾಘಾತ ಆಗ್ತಾ ಇದೆ, ನನ್ಗಾಗ್ಬಿಡ್ಬೋದಾ? ಈ ಕೋವಿಡ್ ಸಂದರ್ಭದಲ್ಲಿ ನೋಡಿ, ಬಹಳಷ್ಟು ಜನ ಮರಣ ಹೊಂದಿದ್ದು ಆಕ್ಸಿಜನ್ ಕಮ್ಮಿ ಆಯಿತು. ಆದರೆ ನಿಜವಾಗ್ಲೂ ಇನ್ಫೆಕ್ಷನ್ಗಿನ್ನ ಹೊರತಾಗಿ ಇನ್ಫೆಕ್ಷನ್ ಆಗಿತ್ತು, ಆದ್ರೆ ಭಯ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಆಕ್ಸಿಜನ್ ದೇಹಕ್ಕೆ ಬರುವುದು, ಅದನ್ನ ತಗೊಳ್ಳೋದು ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಆ ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಗಿ ಬೇಕಾದಷ್ಟು ಜನ ಹೆದರಿಕೆಯಿಂದನೇ ತೀರೋದ್ರು.
ಹಾಗಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಅಂದ್ರೆ ನಿಮಗೆ ಟೆಸ್ಟ್ಗಳು ಮಾಡಿದಾಗ ಎಲ್ಲ ನಾರ್ಮಲೇ ಬರ್ತಾ ಇರುತ್ತೆ, ವೈದ್ಯರು ಹೇಳ್ತಾರೆ ಎಲ್ಲ ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ ಅಂತ. ಆದ್ರೂ ಕಾಯಿಲೆ, ಅದನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂದ್ರೆ ಮನಸ್ಸಿನಿಂದ ಬಂದಿರುವಂತಹ ಕಾಯಿಲೆಗಳನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಹಾಗಾಗಿ ವಯಸ್ಸಾದವರಲ್ಲಿ ಸ್ವಲ್ಪ 40 ವರ್ಷ ಕಳೆದ ನಂತರ ಸಾಮಾನ್ಯವಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ನಮಗೆ ಒಂದು ಯೋಚನೆಗಳು ಅಥವಾ ಒತ್ತಡ ಉಂಟಾಗ್ತಾ ಇರುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟು, ದಪ್ಪ ಆಗ್ತಾ ಇರ್ತೀವಿ, ಮಂಡಿ ನೋವು ಬರ್ತಾ ಇರುತ್ತೆ, ಕೂತ್ರೆ ಎದ್ದೇಳಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಯೋಚನೆಗಳು. ಎರಡನೆಯದು ಸಂಬಂಧಗಳ ಬಗ್ಗೆ. ಎಲ್ಲರಿಗೂ ಒತ್ತಡ ಬರೋದೇ ಇದು. ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿಲ್ಲ, ಬೇರೆ ಮನೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ಜೊತೆಲೂ ಇರಕ್ಕೆ ಅಡ್ಜಸ್ಟೇ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಥವಾ ಮಗ ತನ್ನ ಮಾತು ಕೇಳ್ತಾ ಇಲ್ಲ. ಈ ತರ ಸಂಬಂಧಗಳಲ್ಲಿ ಗಂಡ ಹೆಂಡತಿಯರ ಸಂಬಂಧ ಇರ್ಬೋದು, ತಂದೆ ಮಕ್ಕಳ ಅಥವಾ ಪೋಷಕರು ಮತ್ತು ಮಕ್ಕಳ ಸಂಬಂಧ ಇರ್ಬೋದು, ಸ್ನೇಹಿತರಗಳ ಜೊತೆ ಒಂದು ಒಳ್ಳೆಯ ರಿಲೇಷನ್, ಕಾರ್ಡಿಯಲ್ ರಿಲೇಷನ್ ಇಲ್ಲದೆ ಇರ್ಬೋದು, ಸಂಬಂಧಿಕರ ಜೊತೆ ಸಣ್ಣ ವಿಚಾರಕ್ಕೆ ಯಾವಾಗಲೂ ಜಗಳ ಆಗಿರುತ್ತೆ. ಪುನಃ ಇಬ್ಬರಿಗೂ ಒಂದು ಅಹಮ್ಮ, ಇಬ್ರು ಯಾರು ಅದನ್ನ ಬಿಟ್ಟು ಮಾತಾಡ್ತಾ ಇಲ್ಲ. ಸೊ ಇನ್ನೊಂದು ಒತ್ತಡ ಏನು ಅಂತಂದ್ರೆ ಸಂಬಂಧಗಳ ಕುರಿತಾದಂತ ಒತ್ತಡ. ಮೂರನೇದು ಹಣ, ಅಧಿಕಾರ, ನಮ್ಮ ಕೆರಿಯರ್, ಇದ್ರ ಬಗ್ಗೆ ಒತ್ತಡ ಇರುತ್ತೆ. ಇನ್ನೂ ಜಾಸ್ತಿ ಗಳಿಸ್ಬೇಕು, ಇನ್ನೂ ಜಾಸ್ತಿ ಆಸ್ತಿ ಮಾಡಬೇಕು, ಇಲ್ಲ ಮಾಡಿರೋ ಆಸ್ತಿನ ಉಳಿಸ್ಕೊಂಡೋಗ್ಬೇಕು, ಅಥವಾ ನನ್ನ ಕೆರಿಯರ್ ಅಲ್ಲಿ ನನಗೆ ಒಂದು ಉನ್ನತ ಹುದ್ದೆ ಸಿಗಬೇಕು, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಇನ್ನೂ ನನಗೆ ಅದೇನೂ ದೊರಕಿಲ್ಲ. ಈ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ವಯಸ್ಸಿಗೆ ತಕ್ಕಂತೆ, ಅದು ಮಕ್ಕಳಾದ್ರೆ ಅವ್ರದ್ದೇ ಬೇರೆ ಒತ್ತಡಗಳಿರುತ್ತೆ, ಅವ್ರದ್ದೇ ಬೇರೆ ಥಾಟ್ಸ್ಗಳಿರುತ್ತೆ. ವಿದ್ಯಾರ್ಥಿಗಳಾದ್ರೆ ಅವ್ರದ್ದು ಓದ್ಬೇಕು, ಸ್ಕೋರ್ ಮಾಡಬೇಕು, ಇನ್ನೊಂದ್ ಕಡೆ ಸೀಟ್ ತಗೋಬೇಕು, ಮೆರಿಟ್ ಅಲ್ಲಿ ಇದ್ ಮಾಡ್ಬೇಕು ಅಂತ. ಇನ್ನು ಮದುವೆ ಆದವರಾದ್ರೆ ಸಂಸಾರ ನೋಡ್ಕೋಬೇಕು, ಹಣಕಾಸು ಒದಗಿಸ್ಬೇಕು, ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ಹೆಂಡತಿ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ, ಇಡೀ ಜಗತ್ತಿನಲ್ಲಿರುವ ಎಲ್ಲರಿಗೂ 50,000 ಥಾಟ್ಸ್ಗಳು ಪ್ರತಿದಿನ ಬರುತ್ತೆ. ಹಾಗಾಗಿ ಎಷ್ಟು ಥಾಟ್ಸ್ಗಳು ಜಾಸ್ತಿ ನಿಮಗೆ ಬರುತ್ತೆ, ಒತ್ತಡವು ಅಷ್ಟೇ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಒತ್ತಡ ನಿರ್ವಹಣೆಯನ್ನ ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೆ ಅವರ ಥಾಟ್ಸು ಕಮ್ಮಿ ಆಗ್ತಾ ಇರುತ್ತೆ. ಮತ್ತೆ ಎಂಥ ಕ್ಲಿಷ್ಟಕರ ಸಂದರ್ಭ ಆದರೂ ಅವ್ರಿಗೆ ಗೊತ್ತಿರುತ್ತೆ ಅದನ್ನ ಯಾವ ರೀತಿ ಫೇಸ್ ಮಾಡಬೇಕು ಅಂತ. ಯಾವುದೇ ರೀತಿ ಅವರು ಸನ್ನೆಮೆಯ ಸಂದರ್ಭವನ್ನು ಒತ್ತಡಕ್ಕೆ ಒಳಗಾಗದೆ ಬಹಳ ಚೆನ್ನಾಗಿ ಅವರು ಆ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ನಾವು ಯಶಸ್ವಿ ವ್ಯಕ್ತಿಗಳು ಅಥವಾ ಸಾಧಕರು ಅಂತ ನೋಡಿದಾಗ ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ. ಕ್ರಿಕೆಟ್ ಅಲ್ಲೂ ಇದ್ದಾರೆ. ವಿರಾಟ್ ಕೊಹ್ಲಿ ಒಬ್ಬ ಸಣ್ಣ, ಅವನು ಬೇರೆಯವ್ರಿಗೆಲ್ಲ ವಯಸ್ಸು ಸಣ್ಣದು, ಆದ್ರೂ ಅವನ ಮನಸ್ಥಿತಿ ಎಷ್ಟು ಸ್ಟೇಬಲ್ ಆಗಿತ್ತು ಅಂತಂದ್ರೆ, ಒಬ್ಬ ಕ್ಯಾಪ್ಟನ್ ಆಗಿ ಅವನ ಮೇಲೆ ಎಂಥ ಜವಾಬ್ದಾರಿ ಇತ್ತು ಅಂದ್ರೆ ಇಡೀ ದೇಶದ ಜನ ಅವನ್ನ ನೋಡ್ತಾ ಇದ್ರು. ಏಕೆಂತಾನೆ ಅವನು ಸೋಲ ಹಾಗಿಲ್ಲ, ದೇಶದ ಮರ್ಯಾದೆ, ಅವನ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ, ಒತ್ತಡ ಎಷ್ಟಿರುತ್ತೆ. ಒಂದೊಂದು ಬಾಲ್ ಅವನು ಆಟ ಆಡ್ಬೇಕಾದ್ರೂ ಅವನ ಮೇಲಿರೋ ಒತ್ತಡ 1000 ಪಟ್ಟು ಜಾಸ್ತಿ ಇರುತ್ತೆ. ಕ್ರೀಡೆ ಆಗ್ಬೋದು, ಸಾಹಿತಿಗಳಾಗ್ಬೋದು, ಉದ್ಯಮಿಗಳಾಗ್ಬೋದು, ಎಲ್ಲರ ಮೇಲೂ ಒತ್ತಡ ಇರುತ್ತೆ. ಆದ್ರೂ ಸಹ ಕೆಲವು ವ್ಯಕ್ತಿಗಳು ಅದ್ಭುತವಾಗಿ ಅವರ ಕೆಲಸವನ್ನ ನಿರ್ವಹಿಸಿ ಯಶಸ್ವಿನ ಪಡಿತಾರೆ. ಕಾರಣ ಏನು ಅಂದ್ರೆ ಅವರಿಗೆ ಒತ್ತಡ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಮುಖ್ಯವಾಗಿ ಒತ್ತಡ ಅಂತ ಅನ್ಕೊಂಡಾಗ ನಾವು ಸೈಂಟಿಫಿಕ್ ಆಗಿ ಅದು ಹೇಗೆ ವರ್ಕ್ ಆಗುತ್ತೆ ನಾನು ಎಲ್ಲರಿಗೂ ಹೇಳ್ತೀನಿ. ಒತ್ತಡದಿಂದ ಎಲ್ಲ ತರ ಕಾಯಿಲೆಗಳು ನಮಗ್ ಬರುತ್ತೆ. ಹಾಗಾಗಿ ಒತ್ತಡನ ನಾವು ಕಮ್ಮಿ ಮಾಡ್ಕೊಂಡೇಬೇಕು, ನಮ್ಗೆ ಬೇರೆ ಆಪ್ಷನ್ ಇಲ್ವೇ ಇಲ್ಲ. ನಾವು ಕಡಿಮೆ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕಾಯಿಲೆಗಳಿಗೆ ತುತ್ತಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಒತ್ತಡ ಉಂಟಾದಾಗ ಏನಾಗುತ್ತೆ ಅಂದ್ರೆ, ನಾನು ಮೊದಲೇ ತಿಳಿಸ್ದೆ, ಒತ್ತಡ ಉಂಟಾದಾಗ ಯಾವುದೇ ಒಂದು ನೋಡಿದಾಗ ಒಂದು ಯಾವ್ದೋ ಕ್ರೈಮ್ ಸೀನ್ ನೋಡ್ತೀವಿ ಟಿವಿಲಿ ನೋಡ್ಬೇಕಾದ್ರೆ, ಅದಕ್ಕೆ ನಾವು ಯಾವತ್ತು ಒಳ್ಳೇದು ನೋಡ್ಬೇಕು, ಒಳ್ಳೇದು ಕೇಳಬೇಕು, ಒಳ್ಳೇದನ್ನ ಮಾತಾಡ್ಬೇಕು. ಕೆಟ್ಟದು ಮಾತಾಡಿದಾಗ ಏನಾಗುತ್ತೆ, ಅಥವಾ ಕೆಟ್ಟದನ್ನ ನೋಡಿದಾಗ ಭಯ ಆಗುತ್ತೆ, ಒತ್ತಡ ಆಗುತ್ತೆ. ಅವಾಗ ಏನಾಗುತ್ತೆ, ನೋಡೋದು ಕೇಳೋದು ಅಥವಾ ಯಾವುದೇ ಕೆಲಸ ಮಾಡಿದಾಗ ಒತ್ತಡ ಆಗೋದು ಯಾವ ರೀತಿ ಅಂದ್ರೆ, ನಮ್ಮ ಮೆದುಳಿನಲ್ಲಿ ಹೈಪೋಥಲಾಮಸ್ ಅಂತ ಒಂದು ಗ್ರಂಥಿ ಇದೆ. ಒತ್ತಡ ಕಾರಕಗಳನ್ನ ನಾವು ನೋಡ್ದಾಗಿನ, ಉದಾಹರಣೆಗೆ ಫಾರ್ ಎಕ್ಸಾಂಪಲ್, ಗಂಡ ತುಂಬಾ ಸ್ಟ್ರಿಕ್ಟ್ ಅಂದಾಗ ಮನೆಗೆ ಬಂದು ಗಂಡನ ಮುಖ ನೋಡಿದ ತಕ್ಷಣ, ಅಥವಾ ಹೆಂಡತಿ ತುಂಬಾ ಸಿಡ್ಕಿ ಜಗಳ ಗಂಟಿ ಇದ್ರೆ ಗಂಡ ಮನೆಯಿಂದ ಬಂದು ಹೆಂಡತಿ ಮುಖ ನೋಡಿದ ತಕ್ಷಣ ಅದೇ ಒಂದು ಸಿಗ್ನಲ್, ಸ್ಟಿಮ್ಯುಲೇಷನ್.
ಅವನ ಹೈಪೋಥಲಾಮಸ್ ಅಲ್ಲಿ CRH ಅಂತ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಬಿಡುಗಡೆ ಆಗ್ಬಿಡುತ್ತೆ. ಹೆಂಡತಿ ಮುಖ ನೋಡಿದ ತಕ್ಷಣನೇ ಸಾಕು. ಆ ಹಾರ್ಮೋನು ಪಿಟ್ಯುಟರಿ ಗ್ರಂಥಿಯ ಮೇಲೆ ಅದು ಒಂದು ಪರಿಣಾಮ ಬೀರಿ ACTH ಅಂತ ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಅಂತ ಇನ್ನೊಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಈ ಹಾರ್ಮೋನು ನಮ್ಮ ಎಡ್ರಿನಲ್ ಗ್ಲ್ಯಾಂಡ್ ಅಲ್ಲಿ ಕಾರ್ಟಿಸಾಲ್ ಅಂತ ಮತ್ತೊಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಇದು ಎಲ್ಲರಲ್ಲೂ ಹೀಗೆ ನಡೆಯೋದು. ಒತ್ತಡ ಕಾರಕಗಳು ಬೇರೆ ಬೇರೆ ಅಷ್ಟೇನೆ. ಅದು ನಮ್ಮ ಸಾಲ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಏನೇ ಆದ್ರೂ ಇಷ್ಟೇ ಪ್ರೋಸೆಸ್. ಅದು ಹೈಪೋಥಲಾಮಸ್ ಆಕ್ಟಿವೇಟ್ ಆಗುತ್ತೆ, ಪಿಟ್ಯುಟರಿ ಆಕ್ಟಿವೇಟ್ ಆಗುತ್ತೆ, ಅಡ್ರಿನಲ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗಿ ಕಾರ್ಟಿಸಾಲ್ ಅನ್ನುವ ಒತ್ತಡಕಾರಕ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ನಾನು ನಿಮ್ಗೆ ಮೊದಲೇ ತಿಳಿಸ್ದೆ, ಸಿಂಹನ ನೋಡಿದಾಗ ನಮ್ಗೆ ಒತ್ತಡ ಏನಾಗುತ್ತೆ ಅದೇ ಒತ್ತಡನೇ ಆಗೋದು, ಬೇರೆ ಯಾವುದೇ ರೀತಿ ಬದಲಾವಣೆ ಅದರಲ್ಲಿ ಏನೂ ಇಲ್ಲ. ಈ ಕಾರ್ಟಿಸಾಲ್ ಜಾಸ್ತಿ ಆದಾಗ ಹೃದಯದ ಇದು ರೇಟ್, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಅಲ್ಲಿ ಓಡೋಗ್ತಾ ಇಲ್ಲ. ಮೊದಲು ಮನುಷ್ಯ ಆದಿಮಾನವ ಓಡ್ತಾ ಇದ್ದವನು, ಓಡೋಗಿ ಎಸ್ಕೇಪ್ ಆಗಿ ಮರ ಕೂರ್ತಿದ್ದ. ಇವಾಗ ನಾವು ಓಡ್ತಾ ಇಲ್ಲ, ಅಲ್ಲೇ ಇದೀವಿ ಅದೇ ಜಾಗದಲ್ಲಿ, ಆದ್ರೂ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಇದೇ ಮಧುಮೇಹ ಬರೋದಕ್ಕೆ ಮೂಲ ಕಾರಣ ಇದೆ. ನಾವು ಸ್ವೀಟ್ ತಿಂತಾ ಇದ್ವೋ ನಮ್ಗೆ ಸಕ್ಕರೆ ಕಾಯಿಲೆ ಬಂತು, ಅದೇನು ಅಲ್ಲ. ಆಹಾರದಲ್ಲಿ ಒಂದು ಚೂರು ಅದ್ರದ್ದು ಪರಿಣಾಮ ಇಲ್ಲ ಅಂತೇನಿಲ್ಲ, ಇರುತ್ತೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿರೋದು ನಮ್ಮ ಒತ್ತಡ. ಸದಾ ಕಾಲ ನಮ್ಮ ಕಾರ್ಟಿಸಾಲ್ ರಕ್ತದಲ್ಲೇ ಇರೋದ್ರಿಂದ ಏನಾಗುತ್ತೆ, ನಮಗೆ ಮಧುಮೇಹ ಬರುವ ಸಾಧ್ಯತೆ ಜಾಸ್ತಿ. ನಮ್ಮ ದೇಹ ತುಂಬಾ ಅದ್ಭುತವಾಗಿದೆ. ಕಾರಣ ಏನಂದ್ರೆ, ಇಷ್ಟೆಲ್ಲ ಆದ್ಮೇಲೆ ದೇಹದ ಒಳಗಡೆ ಇನ್ನೊಂದು ನರ್ವಸ್ ಸಿಸ್ಟಮ್ ಇದೆ. ಇದು ಈ ಕಾರ್ಟಿಸಾಲ್ ರಿಲೀಸ್ ಆದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದು ನರ್ವಸ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡುತ್ತೆ. ಆದ್ರೆ ಇದನ್ನ ಕಮ್ಮಿ ಮಾಡಬೇಕು. ಯಾವತ್ತು ದೇಹದಲ್ಲಿ ಯಾವುದೂ ವೈಪರೀತ್ಯ ಅತಿಯಾಗಿ ಯಾವುದು ಇರಬಾರ್ದು. ರಕ್ತದೊತ್ತಡ ಜಾಸ್ತಿನೇ ಆಗ್ಲಿ, ಮತ್ತೊಂದು ದೇಹದಲ್ಲಿ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಏನಾಗುತ್ತೆ, ಇನ್ನೊಂದು ನರ್ವಸ್ ಸಿಸ್ಟಮ್ ಇದೆ, ಅದನ್ನ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ನಾವು ಕರಿತೀವಿ ಸೈಂಟಿಫಿಕ್ ಆಗಿ. ನಿಮ್ಮ ಆಧ್ಯಾತ್ಮ ಅಥವಾ ಇದರಲ್ಲಿ ಏನೋ ಯೋಗದಲ್ಲಿ ಏನ್ ಮಾಡ್ತಾರೆ, ಇಡಾ ಪಿಂಗಳ ನಾಡಿಗಳು ಅಂತ ನೀವು ಕರಿತೀವಿ. ಅದನ್ನ ನಾವು ಅದಕ್ಕೇನೆ ಒಂದು ಪ್ರಾಣಾಯಾಮ ಮಾಡ್ಬೇಕಾದ್ರೆ ನೋಡಿ, ಬಲಮೂಗು ಹೊಳೆಯಿಂದ ಉಸಿರು ತಗೊಳ್ಳೋದು, ಎಡಕ್ಕೆ ಬಿಡೋದು, ಎಡಗಡೆಯಿಂದ ತಗೊಳ್ಳೋದು, ಸೂರ್ಯ ನಾಡಿ, ಚಂದ್ರ ನಾಡಿ ಅಂತ ನಾವ್ ಏನ್ ಮಾತಾಡ್ತೀವಿ, ಅದು ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಹಾಗಾಗಿ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ, ಈ ಏನು ತೊಂದರೆಗಳಾಗ್ತಾ ಇದೆ ಅದನ್ನೆಲ್ಲ ಶಮನ ಮಾಡುತ್ತೆ, ಕಮ್ಮಿ ಮಾಡ್ತಾ ಬರುತ್ತೆ. ಹಾಗಾಗಿ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟರ್ನ ನಾವು ಮಾಡ್ಕೊಳ್ಬೇಕು. ಅದೇ ಆಗುತ್ತೆ. ಒತ್ತಡ ಜಾಸ್ತಿ ಆದಾಗ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೂ ಬೇಕಾದಷ್ಟು ತುಂಬಾ ಸರಳವಾದ ವಿಧಾನಗಳಿವೆ. ಮೊದಲನೇದಾಗಿ, ಈಗ ಯಾವುದೇ ಒಬ್ಬ ವ್ಯಕ್ತಿ ಅಂತಂದ್ರೆ ಅವನಿಗೆ ಕೆಲಸದ ಒಂದು ಜಾಗದಲ್ಲಿ ಅತಿಯಾದ ಒತ್ತಡ ಇರುತ್ತೆ. ಅವನ ಮಿತಿ ಮೀರಿ ಅವನಿಗೆ ಅವನ ಒಂದು ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಕೆಲಸನ ಅವನು ಮಾಡಬೇಕಾಗಿರುತ್ತೆ. ಒಂದು 8 ಅವರ್ಸ್ ಕೆಲಸ ಮಾಡಬೇಕು ರಿಸ್ಟ್ ಇಲ್ಲದೆ. ಆಮೇಲೆ ಕೆಲವು ಪ್ರಾಜೆಕ್ಟ್ ಆನ್ ಟೈಮಲ್ಲಿ ಮಾಡಬೇಕು, ಲಾಂಗ್ ಅವರ್ಸು. ಆಮೇಲೆ ವಾತಾವರಣ ಚೆನ್ನಾಗಿರೋದಿಲ್ಲ, ಅವನಿಗೆ ಅವನ ಸಾಮರ್ಥ್ಯಕ್ಕೆ ತಕ್ಕಂತ ಒಂದು ಸಂಬಳ ಆಗ್ಲಿ ಅಥವಾ ಒಂದು ಗೌರವ ಆಗ್ಲಿ ಸಿಗ್ತಾ ಇಲ್ಲ. ಇದೆಲ್ಲ ಹೊರಗಡೆ ಇರೋಂಥದ್ದು. ಮನೆ ಒಳಗಡೆ ನಾನು ಹೇಳಿದೆ, ಸಂಬಂಧಗಳ ಕುರಿತಿರ್ಬೋದು, ಬೇಕಾದಷ್ಟು ಸ್ಟ್ರೆಸ್ ಇರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಅಂತಂದ್ರು. ಹಾಗಾಗಿ ಇಂಥ ಸಂದರ್ಭ ಇದನ್ನ ನಾವು ಬಿಟ್ಟು ಹೋಗಕ್ಕಾಗೋದಿಲ್ಲ. ಇದ್ರ ಜೊತೆನೇ ಇರಬೇಕು, ಇದ್ರ ಜೊತೆನೇ ಬದುಕಬೇಕು. ಇದು ನಾನು ಒಂದು ಎಕ್ಸಾಂಪಲ್ ಹೇಳಿದೆ. ಎಲ್ಲರ ಜೀವನದಲ್ಲಿ ಬೇಕಾದಷ್ಟು ಒತ್ತಡಗಳಿರುತ್ತೆ, ಸಮಸ್ಯೆಗಳು. ಮನೆ ಅಂತಂದ್ಮೇಲೆ, ಒಂದು ಕುಟುಂಬ ಅಂತಂದ್ಮೇಲೆ ಖಂಡಿತ ಇರಲೇಬೇಕದು, ಇಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಾಮಾನ್ಯವಾಗಿ ನಾನು ಹೇಳ್ತೀನಿ, ಪ್ರತಿಯೊಬ್ಬರು ಒಂದೊಂದು ನೋವು ಅಂತ ಹೇಳ್ಕೊಂತಾರೆ. ನಾವು ಇಡೀ ಜಗತ್ತಿನಲ್ಲಿರುವ ಎಲ್ಲರನ್ನ ನಾವು ನೋಡ್ತಾ ಹೋದ್ರೆ ಪ್ರತಿಯೊಬ್ಬರ ನೋವು ಬೇರೆ ಬೇರೆ ತರ ಇರುತ್ತೆ. ಆಶ್ಚರ್ಯ ಆಗುತ್ತೆ, ಓ ಈ ತರನೂ ಇರುತ್ತಾ ಅನ್ನೋ ತರ ನಮ್ಗೆ ಅನಿಸುವ ರೀತಿಯಲ್ಲಿ ಪ್ರತಿಯೊಬ್ಬ ನೋಡೋದಕ್ಕೆಲ್ಲ ಚೆನ್ನಾಗಿ ಕಾಣ್ತಾರೆ, ಖುಷಿಯಾಗಿರೋ ಹಾಗೆ, ಓ ಚೆನ್ನಾಗಿದ್ದಾರಪ್ಪ ಅವರು ಅಂತ ನಾವು ಅನ್ಕೊಂತೀವಿ. ಆದ್ರೆ ಅದರ ಹಿಂದೆ ಬೇಕಾದಷ್ಟು ಅವರದೇ ಆದ ಸಮಸ್ಯೆಗಳು, ನೋವುಗಳು ಎಲ್ಲ ಇರುತ್ತೆ. ಆದ್ರೆ ಬುದ್ಧಿವಂತರು ಏನ್ ಮಾಡ್ತಾರೆ, ಆ ಸಮಸ್ಯೆ ನೋವುಗಳನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ತಿಳ್ಕೊಂಡಿರ್ತಾರೆ, ನಿಭಾಯಿಸ್ತಾರೆ, ಸಂತೋಷವಾಗಿರ್ತಾರೆ. ಆ ಸಮಸ್ಯೆಗಳನ್ನ ನಿಭಾಯಿಸಕ್ಕೆ ಸಾಧ್ಯ ಯಾರಿಗಾಗಲ್ಲ ಅವರು ಖಿನ್ನತೆಗೊಳಗಾಗ್ತಾರೆ. ಕೆಲವರು ಸ್ಯೂಸೈಡ್ ಸಹ ಮಾಡ್ಕೊಂತಾರೆ, ಆತ್ಮಹತ್ಯೆ ಎಲ್ಲ ಮಾಡ್ಕೊಳ್ಳೋದು. ಸಮಸ್ಯೆ ಇದೆ, ನೀವು ನಿವಾರಣೆ ಹೇಗ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಮತ್ತೆ ಅವ್ರಿಗೆ ಮಾರ್ಗದರ್ಶನ ಕೊಡಕ್ಕೆ ಯಾರು ಇಲ್ಲ. ಅಂತ ಒಬ್ಬ ವ್ಯಕ್ತಿ ಅವನಿಗೆ ಇಲ್ಲಪ್ಪ ಇದು ಈ ತರನೇ, ನೀನು ಒಬ್ಬನೇ ಅಲ್ಲ ಜಗತ್ತಲ್ಲಿ ಕಷ್ಟಪಡ್ತಿರೋದು, ಬೇಕಾದಷ್ಟು ಜನ ಇದ್ದಾರೆ ಅಂತ ಅವನಿಗೆ ಧೈರ್ಯ ತುಂಬವರು ಯಾರು ಇರೋದಿಲ್ಲ. ಹಾಗಾಗಿ ಅಂತ ಸಂದರ್ಭದಲ್ಲಿ
ಆತ್ಮಹತ್ಯೆಗೂ ಅವರು ಒಳಗಾಗುವ ಸಾಧ್ಯತೆಗಳನ್ನ ನಾವು ನೋಡ್ಬೋದು. ಹಾಗಾದ್ರೆ ಯಾವ ಯಾವ ವಿಧಾನದಿಂದ ನಾವು ಒತ್ತಡವನ್ನ ನಿವಾರಣೆ ಮಾಡಬಹುದು, ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ನಾವು ಆಕ್ಟಿವೇಟ್ ಮಾಡಬಹುದು ಅಂದ್ರೆ, ನಮ್ಮಲ್ಲಿ ಒಂದು ವೇಗಸ್ ನರ್ವ್ ಅಂತ ಇದೆ. ಅದು ಮೆದುಳಿನಿಂದ ಕಾಲಿನವರೆಗೂ ಇರುವಂತಹ ಒಂದು ನರ್ವ್. ಅದು ಎಲ್ಲ ಕಡೆ ಹೋಗಿದೆ, ಹೃದಯಕ್ಕೆ ಹೋಗಿದೆ, ಕರುಳಿನಲ್ಲಿ ಅದು ಹೋಗಿದೆ, ಕಾಲಿನವರೆಗೂ ಹೋಗಿರುತ್ತೆ. ಅದ್ರ ಕೆಲಸ ಏನು ಅಂದ್ರೆ, ದೇಹ ಎಲ್ಲ ಅದೊಂಥರ ಹೆಂಗೆ ಅಂತಂದ್ರೆ ವಾಚ್ಮೆನ್ ತರ, ದೇಹ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಎಲ್ಲಿ ಏನ್ ತೊಂದರೆ ಆಗ್ತಿದೆ ಅದನ್ನೆಲ್ಲ ನೋಡ್ಕೊಂಡು ಅದೇನ್ ಮಾಡ್ತಾ ಇರುತ್ತೆ ಅಂದ್ರೆ ರಿಪೋರ್ಟ್ ಮಾಡುತ್ತೆ ನಮ್ಮ ಮೆದುಳಿಗೆ. ಓ, ಈ ಕರುಳಿನಲ್ಲಿ ತೊಂದರೆ ಆಗ್ತಿದೆ, ಹೃದಯದಲ್ಲಿ ತೊಂದರೆ ಆಗ್ತಾ ಇದೆ, ಅದನ್ನ ಸರಿ ಮಾಡ್ಕೋ ಅಂತ ಅದು ಒಂದು ರಿಪೋರ್ಟ್ ಮಾಡತ್ತರ. ವ್ಯಾಗಬಾಂಡ್ ಅಂತ ಕರಿತೀವಿ. ಅದು ಎಲ್ಲಾ ಕಡೆ ಸುತ್ತಾ ಇರುತ್ತದು. ವಾಚ್ಮೆನ್ ಹೆಂಗೆ ನೋಡ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಯಾವ ರೀತಿ ಕಾಪಾಡ್ತಾನೆ, ಅದೇ ತರ ಕೆಲಸ ಅದನ್ನ ಮಾಡೋದು. ಸೊ ಯಾವ ರೀತಿ ಒತ್ತಡನ ನಾವು ಬಹಳ ಅದನ್ನ ಕಂಟ್ರೋಲ್ ಮಾಡಬಹುದು ಅನ್ನೋದಾದ್ರೆ, ಮೊದಲನೇದಾಗಿ ಪ್ರತಿಯೊಬ್ಬರು ಹೇಳೋದು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿ ಅಂತ ಹೇಳ್ತಾರೆ. ಫಿಸಿಕಲ್ ಆಕ್ಟಿವಿಟಿ ಅಂತಂದ್ರೆ ಎಕ್ಸಸೈಸ್ ಅಲ್ಲಿ ನೀವು ವಾಕ್ ಮಾಡ್ಬೋದು, ಬೆಳಗ್ಗೆ ಅಥವಾ ಸಾಯಂಕಾಲ ವಾಕ್ ಮಾಡೋದು, ಅಥವಾ ಏನಾದ್ರೂ ಒಂದು ಕೆಲಸಗಳನ್ನ ಮಾಡ್ತಾ ಬರೋದು. ಇಲ್ಲಾಂದ್ರೆ ಯೋಗ ಮಾಡಬಹುದು, ಅದು ಇನ್ನು ತುಂಬಾನೇ ಚೆನ್ನಾಗಿ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಯೋಗದಿಂದ. ವಾಕ್, ಈ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಎಂಡಾರ್ಫಿನ್ ಅಂತ ಒಂದು ಹಾರ್ಮೋನು ಬಿಡುಗಡೆ ಆಗುತ್ತೆ. ಈ ಎಂಡಾರ್ಫಿನ್ ನ ಕೆಲಸ ಏನು ಅಂತಂದ್ರೆ ಪೇನ್ ಕಿಲ್ಲರ್ ತರ ಅದು. ನಾವು ಹೊರಗಡೆ ಯಾವುದು ಪೇನ್ ಕಿಲ್ಲರ್ ತಗಂತೀವಿ, ಏನಾದ್ರೂ ಮೈಕೈ ನೋವೆಲ್ಲ ಬಂದಾಗ, ದೇಹದ ಒಳಗಡೆನೆ ಎಲ್ಲಾ ತರದ ಔಷಧಿಗಳು ಇದೆ ದೇಹದ ಒಳಗೆ, ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕು ನಾವು. ಇದು ಎಂಡಾರ್ಫಿನ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಅದರಲ್ಲೂ ಎಕ್ಸಸೈಸು ಯೋಗ ಎಲ್ಲ ಮಾಡ್ಬೇಕಾದ್ರೆ ಗುಂಪಲ್ಲಿ ಮಾಡಿದ್ರೆ ಇನ್ನೂ ಬೆನಿಫಿಟ್ ಜಾಸ್ತಿ. ಅದು ಎಂಡಾರ್ಫಿನ್ ಜೊತೆಯಲ್ಲಿ, ಈಗ ನೋಡಿ, ಈ ಒಂದು ಕಾರ್ಯಕ್ರಮ ಆನ್ಲೈನ್ ಅಲ್ಲಾದ್ರೂ ಬಹಳಷ್ಟು ಜನ ಜಾಯಿನ್ ಆಗಿದ್ದೀರಾ. ಇದೊಂದು ಗುಂಪಲ್ಲಿ ನಡೆಯುವಂತ ಕಾರ್ಯಕ್ರಮ. ಇದು ಆನ್ಲೈನ್ಗಿನ್ನ ಆಫ್ಲೈನ್ ಆದ್ರೆ ಇನ್ನೂ ಬೆನಿಫಿಟ್ ಜಾಸ್ತಿ ಇರುತ್ತೆ. ಏಕೆಂದ್ರೆ ಪರಸ್ಪರ ಒಬ್ರಿಗೊಬ್ರು ನೋಡ್ತೀವಿ. ಒಂದು ಗುಂಪಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಆಕ್ಸಿಟಾಸಿನ್ ಅನ್ನುವ ಇನ್ನೊಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ, ಲವ್ ಹಾರ್ಮೋನ್ ಅಂತ ಕರಿತೀವಿ. ಅದು ಅಂದ್ರೆ, ಅದು ಲವ್ ಹಾರ್ಮೋನ್ ಅಂದ್ರೆ ಬರೀ ಒಂದು ಗಂಡು ಹೆಣ್ಣಿನ ಮಧ್ಯೆ ನಡೆಯುವಂಥದ್ದಲ್ಲ. ಸಮಾಜದಲ್ಲಿ ಜನ ಎಲ್ಲ ನಾವು ಯಾವಾಗಿರ್ತೀವಿ, ಅದಕ್ಕೆ ನೋಡಿ, ಯಾವುದೇ ಒಂದು ಸಮಾರಂಭಕ್ಕೆ ಹೋಗ್ಬಂದ್ರೆ ಖುಷಿ ಆಗುತ್ತೆ ನಮ್ಗೆ. ಏಕೆಂದ್ರೆ ಬಹಳಷ್ಟು ಜನ ಜೊತೆ ಮಾತಾಡ್ತೀವಿ, ಅವ್ರನ್ನ ನೋಡ್ತೀವಿ, ಪರಿಚಯ ಮಾಡ್ಕೊಂತೀವಿ, ಅವಾಗೆಲ್ಲ ಆಕ್ಸಿಟಾಸಿನ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದೊಂದು ಲವ್ ಹಾರ್ಮೋನ್ ಆಗಿರೋದ್ರಿಂದ ಅದು ನಮ್ಗೆ ಏನೋ ಒಂಥರ ಖುಷಿನ ಕೊಡುತ್ತೆ. ಇದು ಒಂದು ಎಕ್ಸಸೈಸು ಬಹಳ ಮುಖ್ಯವಾದದ್ದು. ಎರಡನೇದು, ನಮ್ಗೆ ಒತ್ತಡ ಜಾಸ್ತಿ ಆದಾಗ ಅತ್ಯಂತ ಮುಖ್ಯವಾಗಿ ನಾವು ಮಾಡ್ಬೇಕಾಗಿದ್ದು ಅಂತಂದ್ರೆ ಪ್ರಾಣಾಯಾಮ. ಯಾರು ಪ್ರಾಣಾಯಾಮ ಮಾಡ್ತಾರೆ ಅವರಿಗೆ ಒತ್ತಡ, ಅವರು ತುಂಬಾ ಕಾಮ್ ಆಗಿರ್ತಾರೆ. ಎಂಥದೇ ಒತ್ತಡ ಆಗಿರ್ಲಿ ಅದನ್ನ ನಿಭಾಯಿಸುವ ಶಕ್ತಿ ಇರುತ್ತೆ. ಕಾರಣ ಏನು ಅಂತಂದ್ರೆ, ದೀರ್ಘವಾಗಿ ನಾವು ಉಸಿರನ್ನು ತಗೊಂಡು ಉಸಿರು ಬಿಟ್ಟಾಗ ಅದರಲ್ಲಿ 1:2 ಅಂತ ಅಂತೀವಿ ನಾವು. ಒಂದು ಪ್ರಮಾಣ ಎಷ್ಟು ತಗಂತೀವಿ ಅದಕ್ಕಿಂತ ಜಾಸ್ತಿ ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಟ್ಟಾಗ, ಅಂದ್ರೆ ಅದ್ರ ಜೊತೆ ಹಿಡಿದು ಇಟ್ಕೊಳ್ಬೇಕು ಆಗುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಪೂರೈಕೆ ನಮ್ಮ ಮೆದುಳಿಗೆ ಜಾಸ್ತಿ ಆಗೋದ್ರಿಂದ ಮೆದುಳು ಆ ಸಂದರ್ಭವನ್ನ ಯಾವ ರೀತಿ ಸರಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂತ ನಮ್ಗೆ ತಿಳಿಸ್ಕೊಡುತ್ತೆ. ಇದರ ಜೊತೆಗೇನಾಗುತ್ತೆ, ಈ ಒಂದು ಪ್ರಾಣಾಯಾಮ ಮಾಡಿದಾಗ ನಮ್ಮ ವಿವೇಕದ ಮೆದುಳು ಜಾಗೃತ ಆಗುತ್ತೆ. ಅಂದ್ರೆ ಮುಂಭಾಗದ ಮೆದುಳನ್ನ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂತೀವಿ, ಅದು ವಿವೇಕದ ಮೆದುಳು. ಆ ವಿವೇಕದ ಮೆದುಳು ಆಕ್ಟಿವೇಟ್ ಆದಾಗ ಒತ್ತಡದ ಸಂದರ್ಭದಲ್ಲಿ ನಾನು ಏನ್ ಮಾಡಬೇಕು ಅನ್ನೋದು ಅದು ನನಗೆ ತಿಳಿಸುತ್ತೆ. ನೀನ್ ಈ ತರ ಮಾಡಿದ್ರೆ ಸರಿಯಾಗುತ್ತೆ, ಈ ತರ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಯೋಚನೆ ಮಾಡು, ಇದೊಂದು ದಾರಿ ಇದೆ ಅಂತ ಎಲ್ಲಾ ತರ ಆಲೋಚನೆ ಮಾಡಕ್ಕೆ ಸಹಾಯ ಮಾಡದೆ ನಮ್ಮ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್, ಅದು ಮುಂಭಾಗದ ಮೆದುಳು. ಸೊ ಇಲ್ಲಿ ನಾವೆಲ್ಲ ಉಸಿರಾಡ್ತಿರೋದು ತಪ್ಪು. ಬಹಳಷ್ಟು ನಿಮ್ಗೆಲ್ಲ ಗೊತ್ತಿದೆ, ಏಕೆಂತಂದ್ರೆ ನೀವೆಲ್ಲ ಸಾಧಕರಾಗಿರೋದ್ರಿಂದ. ನಾವು ಶಾಲೋ ಬ್ರೀದಿಂಗ್ ಮಾಡ್ತೀವಿ, ಶ್ವಾಸಕೋಶದಿಂದ ಉಸಿರಾಡ್ತೀವಿ. ಅದು ಅರ್ಧ ಮಾತ್ರ ಶ್ವಾಸಕೋಶನ ಬಳಸ್ತೀವಿ. ಪುಟ್ಟ ಮಕ್ಕಳು ಸರಿಯಾದ ರೀತಿಯಲ್ಲಿ ಉಸಿರಾಡ್ತಾರೆ. ಏನು ಅಂದ್ರೆ, ನಮ್ಮ ಡಯಾಫ್ರಾಮ್ ಅಥವಾ ಒಪ್ಪೆ ಇದೆಯಲ್ಲ, ಅಲ್ಲಿಂದ ಉಸಿರಾಡ್ಬೇಕು ನಾವು. ಅದು ಸರಿಯಾದ ಒಂದು ಉಸಿರಾಟದ ಕ್ರಮ. ಇದನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ದೇಹಕ್ಕೆ ರಕ್ತ ಪೂರೈಕೆ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಇದು ನಮ್ಮ ಕೆಲವು ಗುಡ್ ಹಾರ್ಮೋನ್, ಡೋಪಮೈನ್ ಆಗಿರ್ಬೋದು, ಆಕ್ಸಿಟಾಸಿನ್ ಬಗ್ಗೆ ಮಾತಾಡದೆ, ಸೆರೋಟೋನಿನ್, ಈ ಎಲ್ಲ ಹಾರ್ಮೋನುಗಳನ್ನ ಸರಿಯಾದ ರೀತಿಯಲ್ಲಿ, ಬರೀ ಇಷ್ಟೇ ಅಲ್ಲ, ಗ್ರೋತ್ ಹಾರ್ಮೋನ್ ಆಗಿರ್ಬೋದು, ದೇಹದ ಒಳಗಡೆ ಬೇಕಾದಷ್ಟು ಹಾರ್ಮೋನ್ಸ್ಗಳಿದೆ, ಅದರ ಎಲ್ಲ ಪಾತ್ವೆಗಳನ್ನ ಸರಿಯಾದ ಕ್ರಮದಲ್ಲಿ ಅದು ನಿಯಂತ್ರಣ ಮಾಡ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾದದ್ದು ಹೈಡ್ರೇಟೆಡ್ ಅಂತ ಅಂತಾರೆ. ಹೈಡ್ರೇಟೆಡ್ ಅಂದ್ರೆ ನೀರನ್ನ ಚೆನ್ನಾಗಿ ಕುಡಿಬೇಕು.
ನಾವು ಆರೋಗ್ಯಕರವಾಗಿರ್ಬೇಕು ಅಂದ್ರೆ 2 ರಿಂದ 3 ಲೀಟರ್ ನೀರನ್ನ ಪ್ರತಿದಿನ ಕುಡಿತಾ ಬರಬೇಕು. ಅದು ಒತ್ತಡ ಆದಾಗ ನೀವು ನೋಡಿ, ತುಂಬಾ ಏನೋ ಸ್ಟ್ರೆಸ್ ಆಗ್ತಾ ಇದೆ ಅಂದಾಗ ಯಾರೋ 1 ಲೋಟ ನೀರು ತಂದು ಕೊಡ್ತಾರೆ, ಆ ನೀರು ಕುಡೀರಿ ಸಮಾಧಾನ ಆಗುತ್ತೆ ಅಂತ. ಸಮಾಧಾನ ಆಗುತ್ತದು. ಒತ್ತಡ ಆದಾಗ ಕೂತ್ಕೊಳ್ಳಿ ಅಂತಾರೆ, ನೀರು ಕುಡೀರಿ ಅಂತಾರೆ. ಅವಾಗ ಒಂದು ರೀತಿ ದೀರ್ಘವಾಗಿ ಉಸಿರು ತಗೊಂಡು ಬಿಟ್ಟಾಗ ನೀರು ಕುಡಿದಾಗ ಸಮಾಧಾನ ಆಗುತ್ತೆ. ಅದೇ ರೀತಿ ಏನಕ್ಕೆ ಅಂದ್ರೆ ಬಾಡಿ ಹೈಡ್ರೇಟೆಡ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಇಡೀ ಭೂಮಂಡಲದಲ್ಲಿ 70% ನೀರೇ ಇರೋದು. ನಮ್ಮ ದೇಹದಲ್ಲೂ ಸಹ 70% ನೀರೇ ಇದೆ, ದ್ರವನೇ ಇದೆ. ಹಾಗಾಗಿ ದ್ರವದ ಪ್ರಮಾಣ ಜಾಸ್ತಿ ಇದ್ದಾಗ ನಮ್ಮ ದೇಹದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳು ಚೆನ್ನಾಗಿ ಆಗುತ್ತೆ, ಯಾವುದರಲ್ಲೂ ಏನು ತೊಂದರೆ ಆಗಲ್ಲ. ಹಾಗಾಗಿ ಒತ್ತಡದ ಪರಿಸ್ಥಿತಿಯಿಂದ ಈಚೆ ಬರೋದಕ್ಕೆ ಅದು ನಮಗೆ ತುಂಬಾ ಪೂರಕವಾಗಿದೆ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ಒತ್ತಡ ಜಾಸ್ತಿ ಇದ್ದಂತಹ ವ್ಯಕ್ತಿಗಳು ಸ್ವಲ್ಪ ಈ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡ್ತಾ ಬರಬೇಕು. ಆದಷ್ಟು ಸಸ್ಯಾಹಾರವನ್ನ ಸೇವನೆ ಮಾಡ್ತಾ ಬಂದ್ರೆ, ಅಂದ್ರೆ ಮಾಂಸಾಹಾರ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಸಸ್ಯಾಹಾರದ ಒಂದು ಏನಿದೆ ಅದರ ಇಂಟೇಕು ಅದನ್ನ ಜಾಸ್ತಿ ಮಾಡ್ತಾ ಬಂದ್ರೆ, ನಾರಿನಂಶದಿಂದ ಕುಡಿದಂತ ಸಸ್ಯಾಹಾರಗಳು, ಹಣ್ಣುಗಳು, ಸೊಪ್ಪುಗಳು, ತರಕಾರಿಗಳು, ಮೊಳಕೆ ಕಾಳುಗಳು, ಇದು ಹೆಚ್ಚು ಸೇವನೆ ನಾವು ಮಾಡ್ತಾ ಬಂದ್ರೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಇದನ್ನ ಬಳಸ್ಕೊಂಡು ಸೆರೋಟೋನಿನ್ ಅಂತ ಇನ್ನೊಂದು ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಅದು ಮೂಡ್ ಸ್ಟೆಬಿಲೈಸರ್. ಕೆಟ್ಟ ಕೋಪ ಬರ್ತಾ ಇರ್ಬೋದು, ಆದ್ರೆ ಈ ಸೆರೋಟೋನಿನ್ ಪ್ರಮಾಣ ಯಾರಲ್ಲಿ ಜಾಸ್ತಿ ಇರುತ್ತೆ ಆ ಕೋಪನ ನಿಗ್ರಹ ಮಾಡ್ಕಂತ ನಾನು ತಕ್ಷಣ ರಿಯಾಕ್ಟ್ ಮಾಡೋದಿಲ್ಲ. ಯಾರು ಸೆರೋಟೋನಿನ್ ಪ್ರಮಾಣ ಯಾರಲ್ಲಿ ಕಮ್ಮಿ ಇರುತ್ತೆ ಅವ್ರಿಗೆ ತಕ್ಷಣ ಕೋಪ ಬರುತ್ತೆ. ಆ ಕೋಪದಲ್ಲೇ ಬೇಕಾದಷ್ಟು ಅನಾಹುತಗಳು ನಡೆಯುವ ಸಾಧ್ಯತೆಗಳು ಇರೋದ್ರಿಂದ ಒಳ್ಳೆಯ ಆಹಾರ ಅಂತ ನಾನು ಹೇಳ್ದೆ. ಇದರ ಜೊತೆಗೆ ನಿದ್ರೆ ಸಹ, ಅದಕ್ಕೆ ನಿದ್ದೆಗೆಟ್ಟೋ ಬುದ್ಧಿಗೆಟ್ಟೋ ಅಂತಾರೆ. ಸಾಮಾನ್ಯವಾಗಿ ನೀವು ನೋಡಿ 6 ಗಂಟೆಗಳ ಕಾಲ ನೀವು ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಅವತ್ತು ಇಡೀ ದಿನ ನೀವು ಎಲ್ಲರ ಜೊತೆನೂ ರೇಗ್ತಾ ಇರ್ತೀರ, ರೆಸ್ಟ್ಲೆಸ್ ಆಗಿರ್ತೀರ, ಚಡಪಡಿಕೆ, ಮಂಪರು, ಸುಸ್ತಾಗ್ತಾ ಇರುತ್ತೆ, ಫೈಬ್ರೋಮಯಲ್ಜಿಯಾ ಅಂತಾರೆ, ಮೈ ಕೈಯೆಲ್ಲ ನೋವು. ಕಾರಣ ಏನು ಅಂತಂದ್ರೆ ಸರಿಯಾಗಿ ನಿದ್ದೆ ಆಗಿರೋದಿಲ್ಲ. ಅದೇ ಒಳ್ಳೆ ನಿದ್ದೆ ಆಗಿದ್ದಾಗ ಫ್ರೆಶ್ ಆಗಿರುತ್ತೆ, ಏನೇ ಕೆಲಸ ಮಾಡಿದ್ರು. ಅದಕ್ಕೆ ಮಕ್ಕಳಿಗೆ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ, ಬೇಗ ಮಲಗು ಮತ್ತೆ ಬೇಗ ಏಳು ಅಂತ. ಬೆಳಗ್ಗಿನ ಜಾವದಲ್ಲಿ ಎದ್ದು ನಾವ್ ಏನೇ ಓದಿದಾಗ ಆ ಕಾನ್ಸೆಪ್ಟ್ಗಳಾಗಿರ್ಬೋದು, ಅದೇನೋ ನಾವು ಓದ್ತೀವಿ, ಅದು ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಕಾರಣ ಏನು ಅಂತಂದ್ರೆ ಮೈಂಡ್ ತುಂಬಾ ಪ್ರಶಾಂತವಾಗಿರುತ್ತೆ, ಒಳ್ಳೆಯ ನಿದ್ದೆ ಮಾಡಿರ್ತೀವಿ. ಬೆಳಗ್ಗೆ ಏನೇನು ದೇಹಕ್ಕೆ ಒಂದು ಆಯಾಸ ಆಗಿರುತ್ತೆ, ಮಲಗಿದಾಗ ಅದೆಲ್ಲ ಸರಿಯಾಗಿರುತ್ತೆ. ಆಮೇಲೆ ಬೆಳಗಿನ ಹೊತ್ತು ಏನು ನಮ್ಮಲ್ಲಿ ಆಗಿರುತ್ತೆ ದೇಹಕ್ಕೆ ಬೇಕಾದಷ್ಟು ಡ್ಯಾಮೇಜ್. ಏಕೆಂದ್ರೆ ನಾವು ವಾಸಿಸುತ್ತಿರುವ ಜಗತ್ತಲ್ಲೇ ಬೇಕಾದಷ್ಟು ವಿಷಗಳಿದೆ, ನೀರಿನಲ್ಲಿ, ಆಹಾರದಲ್ಲಿ, ಗಾಳಿಯಲ್ಲಿ, ಎಲ್ಲದರಲ್ಲೂ. ಅದರಿಂದ ಡೆಫಿನೆಟ್ ಆಗಿ ದೇಹದ ಒಳಗಡೆ ಡ್ಯಾಮೇಜ್ ಆಗಿದ್ರೂ ಸಹ ದೇಹಕ್ಕೆ ಅದನ್ನೆಲ್ಲ ಸರಿಪಡಿಸುವ ಶಕ್ತಿ ಇದೆ. ರಾತ್ರಿಯ ಹೊತ್ತು ಮಲಗಿದಾಗ ದೇಹ ಇದನ್ನೆಲ್ಲ ಸರಿಪಡಿಸಿರೋದ್ರಿಂದ ಬೆಳಗಿನ ಜಾವ ನಾವು ಎದ್ದಾಗ ತುಂಬಾ ಫ್ರೆಶ್ ಆಗಿರ್ತೀವಿ, ಒಂಥರ ಖುಷಿಯಾಗಿರ್ತೀವಿ. ಯಾರಿಗೆ ಆ ಫ್ರೆಶ್ನೆಸ್ ಇರೋದಿಲ್ಲ ಅವಾಗ ಅರ್ಥ ಮಾಡ್ಕೋಬೇಕು, ನಮ್ಮ ದೇಹದಲ್ಲಿ ಹಿಂದಿನ ದಿನ ಆಗಿರುವಂತಹ ಏನು ಡ್ಯಾಮೇಜ್ ಇದೆ ಅದು ರಿಪೇರ್ ಆಗಿಲ್ಲ ಅಂತ. ಯಾವ ಸಂದರ್ಭದಲ್ಲಿ ಆ ಥರ ಆಗುತ್ತೆ ಅಂದ್ರೆ, ನಿದ್ರೆ ಸರಿಯಾಗಿ ನಾವು ಯಾವಾಗ ಮಾಡೋದಿಲ್ಲ ಅಂದ್ರೆ, ಒಂದು ಪರಿಪೂರ್ಣ ನಿದ್ರೆ ಅಂತ ಅನ್ಬಹುದು, ಸೌಂಡ್ ಸ್ಲೀಪ್ ಅಂತ ಕರೀತಾರೆ. ಸುಮಾರು 6 ಗಂಟೆಗಳ ಕಾಲ ಒಳ್ಳೆ ನಿದ್ರೆ ಮಾಡಿದಾಗ, ಅದರಲ್ಲಿ 4 ಗಂಟೆ ಸಂಪೂರ್ಣ ಪರಿಪೂರ್ಣ ನಿದ್ರೆ ಮಾಡಿದ್ರು ಒಳ್ಳೇದೇನೆ. ಅಷ್ಟೂ ಮಾಡದೇ ಇದ್ದಂತ ಸಂದರ್ಭದಲ್ಲಿ, ಏಕೆಂದ್ರೆ ರಾತ್ರಿ ಎಲ್ಲ ಏನೋ ಕೆಲಸ ಮಾಡ್ತಾ ಇರೋದು, ಬೆಳಗ್ಗೆ ಲೇಟಾಗಿ ಏಳಷ್ಟರಲ್ಲೇನೆ ಟಯರ್ಡ್ನೆಸ್ ಶುರು ಆಗಿರುತ್ತೆ. ಕಾರಣ ನಮ್ಮ ದೇಹದ ಒಳಗಡೆ ಇರುವ ಜೈವಿಕ ಗಡಿಯಾರವನ್ನ ನಾವು ಹಾಳು ಮಾಡ್ಕೊಂಡಿರ್ತೀವಿ. ಹಾಗಾಗಿ ನಮ್ಮ ದೇಹದಲ್ಲಿ ಎಲ್ಲದನ್ನು ಒಳಗಡೆ ಏರುಪೇರಾಗೋಗಿರುತ್ತೆ. ಒಳ್ಳೆ ನಿದ್ರೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಮಧ್ಯರಾತ್ರಿಯಲ್ಲಿ ನಮ್ಮಲ್ಲಿ ಮೆಲಟೋನಿನ್ ಅಂತ ಇನ್ನೊಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಅದೊಂದು ಮ್ಯಾಜಿಕ್ ಹಾರ್ಮೋನ್ ಅಂತಾನೆ ಹೇಳ್ಬಹುದು. ದೇಹಕ್ಕೆ ಉಂಟಾಗಿರುವ ಎಲ್ಲಾ ತೊಂದರೆಗಳನ್ನ ನಿವಾರಿಸುವ ಶಕ್ತಿ ಈ ಮೆಲಟೋನಿನ್ಗಿರೋದ್ರಿಂದ ಮಲಗಿ ಎದ್ದಾಗ ನಮಗೆ ಬಹಳ ಲವಲವಿಕೆಯಿಂದ ನಾವು ಕೂಡಿರ್ತೀವಿ. ಕಾರಣ ಈ ಮೆಲಟೋನಿನ್ ಏನ್ ಮಾಡುತ್ತೆ, ನಮ್ಮ ಎಲ್ಲಾ ಡ್ಯಾಮೇಜ್ಗಳನ್ನ ರಿಪೇರಿ ಮಾಡಿರುತ್ತೆ. ಆಮೇಲೆ ಯಾರಿಗೆ ಮೆಲಟೋನಿನ್ ಸೆಕ್ರೇಷನ್ ಚೆನ್ನಾಗಾಗ್ತಿರುತ್ತೆ ಅವರು ಯಂಗ್ ಆಗಿರ್ತಾರೆ.
ಈ ವಯಸ್ಸಾದ್ರೂ ಅವ್ರು ನೋಡೋದಕ್ಕೆ ಅಷ್ಟು ವಯಸ್ಸು ಅಂತಾನೆ ಅನ್ಸೋದಿಲ್ಲ. ಕೆಲವು ಸಂದರ್ಭದಲ್ಲಿ ತಾಯಿ ಮಗಳನ್ನ ಅಕ್ಕ ತಂಗಿ ಅಂತ ಅನ್ಬೋದು ನಾವು, ತಂದೆ ಮಗನ ಅಣ್ಣ ತಮ್ಮನ ಅಂತ ಅನ್ಬೋದು. ಅಷ್ಟರ ಮಟ್ಟಿಗೆ ಅವರ ವಯಸ್ಸು, ಅವರ ಸ್ಕಿನ್ ಆಗ್ಬೋದು, ಅವ್ರ ಕೂದಲಾಗ್ಬೋದು, ಗೊತ್ತಾಗೋದೇ ಇಲ್ಲ. ಒಂದ್ ಸ್ವಲ್ಪ ಡೈ ಮಾಡ್ಬಿಟ್ರಂತೂ ಗೊತ್ತೇ ಆಗೋದಿಲ್ಲ ಅವ್ರಿಗೆ ವಯಸ್ಸಾಗಿದೆ ಅಂತ. ಅಂಥದ್ದನ್ನು ಬೇಕಾದಷ್ಟು ನಾವು ನೋಡಿರ್ಬೋದು. ಕಾರಣ, ಒಳ್ಳೆಯ ನಿದ್ದೆ ಮಾಡ್ತಾರೆ ಅವರು. ಆಹಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಇರುತ್ತೆ. ಸಿಕ್ಕಿದ್ದ ಜಂಕ್ ಆಹಾರವನ್ನ ಸೇವನೆ ಮಾಡೋದಿಲ್ಲ. ಜೊತೆಗೆ ಒಳ್ಳೆಯ ಸಾತ್ವಿಕ್ ಫುಡ್ ಅಂತ ನಾವೇನಂತೀವಿ ಅಂದ್ರೆ ಸಸ್ಯಾಹಾರ, ಮುಖ್ಯವಾಗಿ ಅದನ್ನ ಸೇವನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಸಸ್ಯಾಹಾರ ಪ್ರೋಬಯಾಟಿಕ್ಸ್ ಅಂತ ಕರಿತೀವಿ. ಅದನ್ನ ಪ್ರೋಬಯಾಟಿಕ್ಸ್ ಅನ್ನ ನಾವು ಸೇವನೆ ಮಾಡಿದಾಗ ಸೆರೋಟೋನಿನ್ ಆಗುತ್ತೆ. ಇದರ ಜೊತೆಗೆ ಒಳ್ಳೆ ನಿದ್ರೆ ಪಡೆದಾಗ ಮೆಲೋಟೋನಿನ್ ಆಗುತ್ತೆ. ಮೆಲೋಟೋನಿನ್ ಲಾಂಜಿವಿಟಿ ಅನ್ನೋದನ್ನ ನಮಗೆ ಕೊಡುವಂಥದ್ದು. ಇದರ ಜೊತೆಯಲ್ಲಿ ಈ ಒತ್ತಡ ನಿರ್ವಹಣೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದದ್ದು, ನಮ್ಮ ದೇಹ ಮತ್ತೆ ಮೆದುಳು ಎರಡಕ್ಕೂ ನಾವು ಉಪವಾಸ ಮಾಡಬೇಕು. ಉಪವಾಸ ಅಂತಂದ್ರೆ ನಿಮ್ಗೆ ಗೊತ್ತು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಅಂತಾರೆ. ಇತ್ತೀಚಿನ ದಿನದಲ್ಲಿ ವೈದ್ಯ ಲೋಕದಲ್ಲಿ ಇದೊಂದು ಬಹಳ ಹೆಚ್ಚು ಪ್ರಚಲಿತದಲ್ಲಿದೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ದಿನಕ್ಕೆ 2 ಹೊತ್ತು ಊಟ ಮಾಡೋದು. ಒಂದು 11 ಗಂಟೆಗೆ, ಇನ್ನೊಂದು 7 ಗಂಟೆಗೆ. ಅಲ್ಲಿ ತುಂಬಾ ಒಂದು ಲಾಂಗ್ ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ, ದೇಹದಲ್ಲಿ ಏನು ಕೊಬ್ಬು ದೇಹದಲ್ಲಿ ಶೇಖರಣೆ ಆಗಿರುತ್ತೆ, ಲಿವರಲ್ಲಿ ಆಗ್ಬೋದು, ಮಸಲಲ್ಲಿ ಆಗಿರ್ಬೋದು, ಅದೆಲ್ಲ ಕರಗಿ ದೇಹ ಸಪೂರ ಆಗ್ತಾ ಬರುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ. ಇದರ ಜೊತೆಗೆ ದೇಹಕ್ಕೆ ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಟಾಗ ಒಳಗಡೆ ರಿಪೇರ್ಗಳು ತುಂಬಾ ಚೆನ್ನಾಗಿ ನಡೀತಾ ಬರುತ್ತೆ. ಇಲ್ಲಿ ಬೇಕಾದಷ್ಟು ಸಂಶೋಧನೆಗಳನ್ನ ಮಾಡಿದ್ದಾರೆ. ಯಾವ ಪ್ರಾಣಿಗಳು ಕಡಿಮೆ ತಿನ್ನುತ್ತೆ ಅವುಗಳು ತುಂಬಾ ವರ್ಷಗಳ ಕಾಲ ಬದುಕೋದನ್ನ ನಾವು ಡ್ರೋಸೋಫಿಲಾ ನೊಣದಲ್ಲಿ ಮಾಡಿ ಪ್ರೂವ್ ಆಗಿದೆ ಅದು. ಆ ಹಣ್ಣಿನ ನೊಣಗಳಿಗೆ ಕಡಿಮೆ ಆಹಾರವನ್ನು ಕೊಟ್ಟಾಗ ತುಂಬಾ ಹೆಚ್ಚು ದಿನ ಬದುಕಿದೆ. ಅದೇ ಹಣ್ಣಿನ ನೊಣಗಳಿಗೆ ಹೆಚ್ಚು ಆಹಾರವನ್ನ ಕೊಟ್ಟಾಗ, ಹೆಚ್ಚು ನಾವು ತಿನ್ನಿಸಿದಾಗ ಅವು ಬೇಗ ಸತ್ತೋಗುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಗಾದೆನೇ ಹೇಳ್ತಿದ್ರು, 30 ಉಂಡವ ಯೋಗಿ, 2 ಉಂಡವ ಭೋಗಿ, 3 ಉಂಡವ 3 ಊಟ ಮಾಡ್ಲೇಬೇಡಿ ಅಂತಾರೆ ರೋಗಿ. ನಾನು ಇನ್ನೊಂದು ಸಲ ಹೇಳಿದ್ದೆ, ಜಾಸ್ತಿ ಹೊತ್ತು ಯಾವಾಗ 4, 5, 6 ಹೊತ್ತು ಊಟ ಮಾಡ್ತಾ ಇದ್ದಾಗ ಕಾಯಿಲೆಗಳು ಅದಕ್ಕೆ ತಕ್ಕಂಗೆ ಬರುತ್ತೆ. ಹಾಗಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ನಾನು ಏನ್ ಹೇಳಿದೆ ಅದು ಬಹಳ ಮುಖ್ಯ. ಇತ್ತೀಚಿನ ದಿನದಲ್ಲಿ ಅದು ಸಹ ಮುಖ್ಯ. ಇದು ದೇಹಕ್ಕೆ, ನಮ್ಮ ಕರುಳಿಗೆ ಆದ್ರೆ ನಮ್ಮ ಮೆದುಳಿಗೂ ಫಾಸ್ಟಿಂಗ್ ಮಾಡಿಸಬೇಕು. ಯಾವ ರೀತಿ ಫಾಸ್ಟಿಂಗ್ ಅಂದ್ರೆ, ಅದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳಿಂದ ನಾವು ದೂರ ಇರೋ ಅಂಥದ್ದು, ಆದಷ್ಟು ಸೈಲೆಂಟ್ ಆಗಿರೋ ಅಂಥದ್ದು. ಈ ಮೌನ ಅನ್ನೋದಿದೆಯಲ್ಲ, ಅದು ನಮ್ಮ ಮೆದುಳಿನಲ್ಲಿರುವ ಹಲವಾರು ಕಲ್ಮಶಗಳನ್ನ, ಟಾಕ್ಸಿನ್ಸ್ಗಳನ್ನ ಅದು ಹೊರ ಹಾಕುತ್ತೆ, ಅಂದ್ರೆ ಡಿಟಾಕ್ಸಿಫೈ ಮಾಡುತ್ತೆ. ಅಂದ್ರೆ ಫಾಸ್ಟಿಂಗ್ ಅಂದ್ರೆ ಒಂದು ವಾರದಲ್ಲಿ 1 ದಿನನಾದ್ರೂ ಮೊಬೈಲ್ ಬಳಕೆ ಮಾಡದೆ ಅದನ್ನ ಇಟ್ಬಿಡೋದು, ಅಥವಾ ಎಷ್ಟು ಬೇಕು ನಮಗೆ ಅಷ್ಟು ಮಾತ್ರ ಅದನ್ನ ಬಳಕೆ ಮಾಡೋಂಥದ್ದು. ಇದು ನಮ್ಮ ಮೆದುಳಿಗೆ ನಾವು ನೀಡುವಂತಹ ಒಂದು ಉಪವಾಸ. ಇದರಿಂದ ಅಲ್ಲಿರುವ ಎಲ್ಲ ಒಂದು ಟಾಕ್ಸಿನ್ಗಳು ಏನಿರುತ್ತೆ ಅದು ಸಹ ಹೊರಗಡೆ ಹೋಗುತ್ತೆ, ದೇಹದಲ್ಲಿರುವ ಟಾಕ್ಸಿನ್ಗಳು ಹೋಗುತ್ತೆ. ಇವೆಲ್ಲ ಒತ್ತಡದ ನಿವಾರಣೆಯಲ್ಲಿ ಅತ್ಯಂತ ಪೂರಕವಾದ ಅಂಶಗಳು. ನೀರು ಕುಡಿಯುವಂಥದ್ದೇ ಆಗ್ಲಿ, ಇದರ ಜೊತೆಗೆ ಕೆಲವೊಂದು ಪ್ರಾಕ್ಟೀಸ್ಗಳಿರುತ್ತೆ. ಆಯಿಲ್ ಮಸಾಜ್ ಅಂತ ಅಂತೀವಿ. ಆಯಿಲ್ ಮಸಾಜ್ ಮೊದಲೆಲ್ಲ ಎಣ್ಣೆ ಸ್ನಾನ ಅಂತ ಮಾಡೋರು, ಹಬ್ಬಗಳಲ್ಲಿ ಮಾಡೋರು. ಇವಾಗ ಯಾತೋ ಅವೆಲ್ಲ ನಮ್ಮ ಅಭ್ಯಾಸಗಳೆಲ್ಲ ಹೊರಟೋಗಿದೆ. ಕಾರಣ ಏನು ಅಂತಂದ್ರೆ, ಬಹಳ ಒತ್ತಡ ಇರುತ್ತೆ. ನೀವು ನೋಡಿ, ಹೆಡ್ ಮಸಾಜ್ ಮಾಡಿಸ್ಕೊಳ್ಳಿ, ತುಂಬಾ ಒತ್ತಡ ಅಂದಾಗ ಕಾಮ್ ಆಗಕ್ ಶುರು ಆಗುತ್ತೆ. ಮೈಂಡ್ ತುಂಬಾನೇ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಎಣ್ಣೆ ಸ್ನಾನ ಮಾಡಿದಾಗ ಕಾಮ್ ಆಗುತ್ತೆ. ಇದರ ಜೊತೆಗೆ ಇತ್ತೀಚಿನ ದಿನದಲ್ಲಿ ಒತ್ತಡ ನಿರ್ವಹಣೆಯಲ್ಲಿ ಈ ನೈಸರ್ಗಿಕ ಚಿಕಿತ್ಸೆಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಅಂದ್ರೆ ಸೂರ್ಯ ಸ್ನಾನ ಆಗ್ಬೋದು, ಮಣ್ಣಿನ ಸ್ನಾನ, ಅರಿಶಿಣದ ಸ್ನಾನ, ಆಯಿಲ್ ಮಸಾಜ್ ಹೇಳಿದೆ ನಾನು, ಆಮೇಲೆ ಜಲ ಚಿಕಿತ್ಸೆ ಅಂತ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಜನ ಏನ್ ಮಾಡ್ತಿದ್ರು, ನದಿಗಳಲ್ಲಿ, ಕೆರೆಗಳಲ್ಲಿ ಎಲ್ಲ ಸ್ವಿಮ್ ಮಾಡೋರು, ಈಜವರು, ತುಂಬಾ ರಿಲ್ಯಾಕ್ಸ್ ಆಗೋದು, ಪ್ರಕೃತಿಯಲ್ಲಿ ಇರ್ತಾ ಇದ್ರು. ಬಟ್ ಇವಾಗ ಅದೆಲ್ಲೋ ಇಲ್ಲ. ಹಾಗಾಗಿ ಒತ್ತಡದ ನಿರ್ವಹಣೆ ನಮ್ಗೆ ನಿಜವಾಗ್ಲೂ ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ಪ್ರಕೃತಿ ನಡಿಗೆ ಅಂತ, ಆದಷ್ಟು ಗಿಡ ಮರಗಳ ಜೊತೆ ಇದ್ದಾಗ, ಪ್ರಾಣಿಗಳ ಜೊತೆ ಇದ್ದಾಗ ನಮ್ಮ ಒತ್ತಡಗಳನ್ನ ನಾವು ನಿವಾರಣೆ ಖಂಡಿತವಾಗ್ಲೂ ಮಾಡ್ಕೋಬಹುದು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ತುಂಬಾ ಒತ್ತಡ ಅಂದಾಗ ಅಲ್ಲಿ ಯಾವ್ದೋ ಒಂದು ಗಿಡ ಇದೆ, ಆ ಗಿಡನ ನೋಡಿದಾಗ್ಲೇ ಎಷ್ಟೋ ಒತ್ತಡ ಕಮ್ಮಿ ಆಗುತ್ತೆ. ಮತ್ತೆ ಅಕ್ವೇರಿಯಂ ಅಲ್ಲಿ ಇರುವ ಮೀನುಗಳನ್ನ ನೋಡಿದಾಗ್ಲೂ ಒತ್ತಡ ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ಕೆಲವರು ಅಕ್ವೇರಿಯಂಗಳನ್ನ ಇಟ್ಕೊಂಡಿರ್ತಾರೆ ಟೇಬಲ್ ಮೇಲೆ. ಒತ್ತಡ ಅಂತ ಏನೋ ಒಂಥರ ಸ್ವಲ್ಪ ಡಿಸ್ಟರ್ಬ್ ಅಂದಾಗ ಅದು ನೋಡಿದಾಗ ಏನೋ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗಾಗಿ ಈ ನೈಸರ್ಗಿಕ ಚಿಕಿತ್ಸೆಗಳನ್ನ ನಾನು ಏನೇನು ಹೇಳಿದೆ ಇದನ್ನು ಸಹ ನಾವು ಮಾಡಬಹುದು. ಇದರ ಜೊತೆಗೆ ಮುಗುಳು ನಗೆ, ಸ್ಮೈಲ್ ಎಷ್ಟೋ ಒತ್ತಡವನ್ನ ಕಮ್ಮಿ ಮಾಡುತ್ತೆ.
ಕ್ಲಾಪಿಂಗ್ ಥೆರಪಿ ಅಂತ ಇದೆ. ಈಗ ಕ್ಲಾಪ್ ಯಾರು ಮಾಡೋದೇ ಇಲ್ಲ, ಯಾವುದೇ ಫಂಕ್ಷನ್ ಅಲ್ಲಿ ಹೋದ್ರು ಕ್ಲಾಪ್ ಅಥವಾ ಚಪ್ಪಾಳೆ ಹೊಡಿಯೋದ್ರಿಂದನೂ ನಮ್ಮ ಇಡೀ ದೇಹದಲ್ಲಿರುವ ನಾಡಿಗಳು ಅಂತ ನೀವು ಹೇಳ್ತೀರಲ್ಲ, 74,000 ನಾಡಿಗಳು ಇದೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅದೆಲ್ಲ ಕೊನೆಗೆ ಎಂಡ್ ಆಗೋದು ಕಾಲು ಪಾದಗಳಲ್ಲಿ ಮತ್ತೆ ಕೈಯಲ್ಲಿ, ಅದರ ಎಂಡ್ಸ್ ಇರೋದು. ನಾವು ಚಪ್ಪಾಳೆ ಹೊಡೆದಾಗ ಏನಾಗುತ್ತೆ, ಅವೆಲ್ಲ ಆಕ್ಟಿವೇಟ್ ಆಗ್ತಾ ಬರುತ್ತೆ. ಹಾಗಾಗಿ ಚಪ್ಪಾಳೆಯಿಂದ ಅದ್ಭುತವಾದ ಒಂದು ಪ್ರಯೋಜನ ಇದೆ. ಅದೇ ರೀತಿ ಕಾಲುಗಳಲ್ಲಿ ಈ ನಾಡಿಗಳು ಎಂಡಾಗೋದ್ರಿಂದ ಹುಲ್ಲಿನ ಮೇಲೆ, ಕಲ್ಲಿನ ಮೇಲೆ, ಮಣ್ಣಿನ ಮೇಲೆ, ಮರಳಿನ ಮೇಲೆ ಎಲ್ಲ ನಾವು ನಡೆದಾಗ ಅದು ನೈಸರ್ಗಿಕ ಚಿಕಿತ್ಸೆಯಲ್ಲಿ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ. ಅದನ್ನ ಕಲ್ಲುಗಳ ಮೇಲೆ ನಡ್ಕೊಂತಾ ಹೋಗೋದು, ಅದೇ ಒಂದು ಚಿಕಿತ್ಸೆ. ಅದನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ನರ್ವ್ ಎಂಡ್ಗಳೆಲ್ಲ ಆಕ್ಟಿವೇಟ್ ಆಗುತ್ತೆ, ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಅದು ಆಕ್ಟಿವೇಟ್ ಆದ್ರೆ ದೇಹವನ್ನ ಕೂಲ್ ಕಾಮ್ ಆಗಿ ಸ್ಟೇಬಲ್ ಆಗಿ ಮಾಡ್ತಾ ಬರುತ್ತೆ. ನಮ್ಮ ವಿವೇಕದ ಮೆದುಳು ಜಾಗೃತ ಆಗುತ್ತೆ. ಸೊ ಎಂಥ ಒತ್ತಡ ಇದ್ರೂ ನಾವು ಅದರಿಂದ ಈಚೆ ಬರೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಮುಗುಳುನಗೆ ಆಗ್ಬೋದು, ಚಪ್ಪಾಳೆ ಆಗ್ಬೋದು, ನೈಸರ್ಗಿಕ ಚಿಕಿತ್ಸೆಗಳು ನಾನೆಲ್ಲ ಹೇಳಿದೆ, ಬೇಕಾದಷ್ಟು ಇದೆ ಅದರಲ್ಲಿ. ಆಯಿಲ್ ಮಸಾಜು, ಜಲಚಿಕಿತ್ಸೆ, ತಣ್ಣೀರಿನ ಸ್ನಾನ, ಬಿಸಿ ನೀರಿನ ಸ್ನಾನ, ಮ್ಯೂಸಿಕ್ ಥೆರಪಿ, ಇವನ್ ಸಂಗೀತ ಕೇಳಿದಾಗ್ಲೂ ನಮ್ಮ ಒತ್ತಡ ತುಂಬಾ ನಾವು ಮೆದುಳಿನಲ್ಲಿರುವ ಬೀಟಾ ಅಲೆಗಳಿಂದ ನಾವು ಆಲ್ಫಾ ಅಲೆಗಳಿಗೆ ಶಿಫ್ಟ್ ಆಗ್ತಾ ಬರ್ತೀವಿ. ಅದಕ್ಕೆ ಹೇಳ್ತಾರೆ, ಒಂದು 30 ನಿಮಿಷ ಕೆಲಸ ಮಾಡಿದ್ಮೇಲೆ 1-2 ನಿಮಿಷ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಿ, ನಂತರ ಪುನಃ ಕೆಲಸ ಮಾಡಿ. ಅದನ್ನ ಪೊಮೊಡೋರೋ ಟೆಕ್ನಿಕ್ ಅಂತ ನಾವು ಕರೆಯೋದು. ಪ್ರತಿ 30-25 ನಿಮಿಷಕ್ಕೊಂದು ಬ್ರೇಕ್ ತಗೊಳ್ಳೋದು. 4 ಸಲ ತರ ಮಾಡಿದ್ಮೇಲೆ 5ನೇ ಸಲಕ್ಕೆ ಆ ಒಂದು 15 ನಿಮಿಷ ಬ್ರೇಕ್ ತಗೊಳ್ಳೋದು. ಹಾಗಾಗಿ 2 ಗಂಟೆಗಳ ಕಾಲ ಅದ್ಭುತವಾಗಿ ನಾವು ಕೆಲಸ ಮಾಡಿರ್ತೀವಿ. ಇಲ್ಲಾಂದ್ರೆ ಏನ್ ಮಾಡ್ತೀವಿ, ಕಂಟಿನ್ಯೂಸ್ 1 ಅವರ್ ಕೆಲಸ ಮಾಡ್ತೀವಿ, ಟಯರ್ಡ್ ಆಗೋಗುತ್ತೆ. ಅಥವಾ 2 ಅವರ್ಸ್ ಕೆಲಸ ಮಾಡಿ ಕಂಪ್ಲೀಟ್ ಎನರ್ಜಿ ಡ್ರೈನ್ ಆಗೋಗುತ್ತೆ. ಅದ್ರ ಬದಲು ಇನ್ ಬಿಟ್ವೀನ್ ಒಂದು 25 ನಿಮಿಷ ಕೆಲಸ, 5 ನಿಮಿಷ ರೆಸ್ಟ್, ಆ ತರ 4 ಸಲ ಮಾಡ್ಬೇಕು. ಅದು ಪೊಮೊಡೋರೋ ಟೆಕ್ನಿಕ್ ಅಂತೀವಿ. ಇನ್ ಬಿಟ್ವೀನ್ ಈ ತರ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಒತ್ತಡ ಜಾಸ್ತಿ ಆದಾಗ ದೀರ್ಘವಾದ ಉಸಿರು ಬಿಡೋದು, ತಗೊಳ್ಳೋದು. ಪ್ರಕೃತಿಯಲ್ಲಿ ಒಂದ್ ಸ್ವಲ್ಪ ಗಿಡ ಮರಗಳು ಇರೋ ಜಾಗದಲ್ಲಿ ಒಂದ್ ಸ್ವಲ್ಪ ಕಾಲ ಕಳೆಯೋದು. ಹೀಗೆ ಒತ್ತಡ ನಿರ್ವಹಣೆಗೆ ಮ್ಯೂಸಿಕ್ ಥೆರಪಿ ಹೇಳದೆ. ಆಮೇಲೆ ಕೆಲವರಿಗೆ ಕೆಲವೊಂದು ಹವ್ಯಾಸಗಳಿರುತ್ತೆ, ಡ್ರಾಯಿಂಗ್ ಮಾಡೋದೇ ಆಗ್ಲಿ, ಕುಕ್ಕಿಂಗು ಅಷ್ಟೇ. ಅಡಿಗೆನೂ ಒಂದು ಹವ್ಯಾಸನೇ ಅದು. ಕೆಲವರು ತುಂಬಾ ಖುಷಿಯಿಂದ ಅಡಿಗೆ ಮಾಡ್ತಾರೆ. ಹಾಗಾಗಿ ಕೆಲವರಿಗೆ ಪೂಜೆ ಮಾಡೋದೇ ಒಂದು ಖುಷಿ ಆಗುತ್ತೆ. ಅಂದ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಇದು ಬೇರೆ ಬೇರೆ ಆಗ್ತಾ ಬರುತ್ತೆ. ಯಾರಿಗೆ ಯಾವುದರಿಂದ ಒತ್ತಡ ಕಮ್ಮಿ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ನಮ್ಗೆ ಗೊತ್ತಿರುತ್ತೆ, ಇಂಥದ್ದು ಮಾಡಿದ್ರೆ ನನ್ಗೆ ಒತ್ತಡ ಆದಾಗ ಕಮ್ಮಿ ಆಗುತ್ತೆ ಅಂತೇಳಿ. ಹಾಗಾಗಿ ಒತ್ತಡ ಉಂಟಾದಾಗ ಇಂಥದ್ದು ಯಾವ್ದಾದ್ರೂ ಒಂದು ಕ್ರಮವನ್ನ ನಾವು ಅನುಸರಿಸಿದ್ರೆ ಖಂಡಿತವಾಗ್ಲೂ ಒತ್ತಡದಿಂದ ಸಂಪೂರ್ಣವಾಗಿ ಈಚೆ ಒಂದು ಒಳ್ಳೆಯ ಜೀವನವನ್ನ ನಾವು ನಡೆಸಬಹುದು. ಒತ್ತಡ ಕಂಟಿನ್ಯೂಸ್ ಬಹಳ ವರ್ಷಗಳ ಕಾಲ ಬಂದ್ರೆ ಖಂಡಿತವಾಗ್ಲೂ ಕಾಯಿಲೆಗಳು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಬೇರೆಯವ್ರಿಗೂ ಒತ್ತಡ ಕೊಡೋದು ಬೇಡ, ನಾವು ಒತ್ತಡ ಮಾಡ್ಕೊಳ್ಳೋದು ಬೇಡ. ಸರ್ವೇ ಜನ ಸುಖಿನೋ ಭವಂತು ಅಂತ ನಾವು ಖುಷಿಯಾಗಿ ಮುಗುಳುನಗೆಯಿಂದ ಹಾಸ್ಯ ಭರಿತವಾಗಿ ಇರೋಣ. ಅದರಿಂದ ಸಮಾಜದಲ್ಲೂ ಎಲ್ಲ ಸಂತೋಷವಾಗಿರ್ತಾರೆ. ಒತ್ತಡ ರಹಿತ ಬದುಕನ್ನ ನಾವು ಮತ್ತೆ ಸಮಾಜಕ್ಕೂ ನಾವು ಕೊಡ್ತಾ ಬಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರ್ಬೋದು, ಪರಿಪೂರ್ಣ ಆರೋಗ್ಯವನ್ನು ಎಲ್ಲರೂ ಹೊಂದಬಹುದು. ಸೊ ಇದು ಒತ್ತಡದ ಮೇಲೆ ಒಂದು ಸಣ್ಣದಾಗಿ ಒಂದು ಕಿರು ಪರಿಚಯ ಅಂತ ಹೇಳ್ಬೋದು. ಅದ್ರದ್ದು ಏನಿರುತ್ತೆ ಒತ್ತಡ ಅನ್ನೋದ್ರ ಬಗ್ಗೆ, ಅದರದ ಒಂದು ನಿರ್ವಹಣೆ ಬಗ್ಗೆ ತಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನ ಇಟ್ಟಿದ್ದೀನಿ. ಇಂಥ ಒಂದು ಅವಕಾಶಕ್ಕಾಗಿ ರೇವತಿ ಮೇಡಮ್ ಹಾಗೂ ರಂಗನಾಥ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಏನಾದರೂ ಪ್ರಶ್ನೆಗಳಿತ್ತು ಅಂದ್ರೆ ತಾವು ಕೇಳಬಹುದು. ನಮಸ್ತೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಹಳ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗಿನ ಈ ಸಮಾಜದಲ್ಲಿ ಅಥವಾ ಪ್ರತಿಯೊಬ್ಬರಲ್ಲಿ ಸಹ ಇರತಕ್ಕಂಥದ್ದು, ಕಾಣತಕ್ಕಂಥದ್ದು ಈ ಒತ್ತಡ ಅಂತ ಹೇಳತಕ್ಕಂಥದ್ದು. ಕೆಲವೊಮ್ಮೆ ಏನಾಗುತ್ತಂದ್ರೆ ಅದು ಒಂಥರ ಅಭ್ಯಾಸದ ಹಾಗೆ ಆಗ್ಬಿಟ್ಟಿದೆ. ಏನು ಒತ್ತಡ ಇಲ್ಲದಿದ್ರು ಎಲ್ಲಾದ್ರೂ ಒಂದು ಹೊರಟು ಹೋಗ್ಬೇಕಂದ್ರೂ ಒತ್ತಡ, ಅಥವಾ ಏನಾದ್ರು ಕೆಲಸ ಮಾಡ್ಬೇಕಾದ್ರೂ ಒತ್ತಡ. ತಾವು ಹೇಳಿದಂಗೆ ಆಫೀಸಿಗೆ ಹೋದ ಒತ್ತಡ, ಮನೆಗೆ ಬಂದ್ರೆ ಒತ್ತಡ, ಮಕ್ಕಳಿಂದ ಒತ್ತಡ. ಸೊ ಎಲ್ಲದಲ್ಲಿ ಇಡೀ ವಾತಾವರಣ, ಜೀವನ ಎಲ್ಲವೂ ಸಹ ಒತ್ತಡದಿಂದ ಆಗಿದೆ. ಇದನ್ನ ನಿಭಾಯಿಸ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಯಾಕಂತಂದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ನಮ್ಮ ಇಡೀ ಜೀವನದಲ್ಲಿ ನಾವು ಅನಾರೋಗ್ಯವನ್ನ ಕಾಣತಕ್ಕಂಥದ್ದು, ನಾವು ಮಾನಸಿಕವಾಗಿ ದೈಹಿಕವಾಗಿ ಕೊರಗತಕ್ಕಂಥದ್ದು, ಅಥವಾ ತುಂಬಾ ಒಂದು ಅನಾರೋಗ್ಯವನ್ನ ಅನುಭವಿಸತಕ್ಕಂಥದ್ದು. ಇದನ್ನ ಹೇಗೆ ನಿಭಾಯಿಸಬಹುದು ಅಂತ ಹೇಳತಕ್ಕಂಥದನ್ನ
ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಆದ್ರೆ ಈ ಎಲ್ಲವನ್ನ ಮಾಡಿದಾಗ ತಾವು ಹೇಳಿದಾಗೆ ಒಂದು ಬಾರಿ ಮಾತ್ರ ಮಾಡೋದಲ್ಲ, ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಎಲ್ಲ ಒಳ್ಳೆಯ ಅಂಶಗಳನ್ನ ಅಥವಾ ಹೇಗೆ ಒತ್ತಡವನ್ನ ನಿಭಾಯಿಸ್ಬೇಕು ಅಂತ ಹೇಳಿದಂತ ಅಂಶಗಳನ್ನ ಅಳವಡಿಸ್ಕೊಂಡ್ರೆ ಖಂಡಿತ ಸರ್ವೇ ಜನ ಸುಖಿನೋ ಭವಂತಾಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದ ತುಂಬಾ ಧನ್ಯವಾದಗಳು ಮೇಡಮ್. ಧ್ಯಾನ ಬಂಧುಗಳಲ್ಲಿ ಒಂದು ವಿನಂತಿ, ವಿಡಿಯೋಗಳನ್ನ ಲಿಂಕ್ ಅನ್ನ ಶೇರ್ ಮಾಡಿದ್ದಾರೆ, ದಯಮಾಡಿ ಅದನ್ನ ಓಪನ್ ಮಾಡಿ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಅನ್ನ ಮಾಡಿ. ಕಾಮೆಂಟ್ ಕೊಟ್ಟ ನಂತರ ತಾವು ಎಸ್ ಅಂತ ಹೇಳ್ತಕ್ಕಂತ ಒಂದು ಮಾಹಿತಿಯನ್ನ ದಯಮಾಡಿ ಕೊಡಿ. ಇದೆಲ್ಲ ನಿನ್ನೆ ಮೊನ್ನೆ ಆಗಿರತಕ್ಕಂತ ವಿಡಿಯೋಗಳು, ದಯಮಾಡಿ ಅದನ್ನ ಮಾಡಿ. ಸೊ ರಘುನಾಥ್ ಸರ್ ನಮಸ್ತೆ ಮೇಡಮ್, ಎಲ್ಲಾ ಮಾಸ್ಟರ್ಗೂ ನಮಸ್ತೆ. ಇವತ್ತಿನ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ ಸುತ್ತೂರ್ ಮಾಲಿನಿ ಮೇಡಮ್ ಅವ್ರಿಗೆ ಅನಂತ ಧನ್ಯವಾದಗಳು. ಇದು ತುಂಬಾ ಬೇಕಾಗಿತ್ತು ಮೇಡಮ್. ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ನಾವ್ ಹೇಳ್ಬೋದು ಈಸಿಯಾಗಿ ಕಳ್ಕೊಳ್ತೀವಿ ಅಂತ, ಇದು ಆಳವಾಗಿ ಬಂದ್ಬಿಟ್ರೆ ಹೇಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಾನು ಹೇಳಿದ್ರಿ. ಅದನ್ನ ಈಸಿಯಾಗಿ ನಮ್ಮಲ್ಲೇ ಹೇಗೆ ಕಳ್ಕೊಬಹುದು, ಬರಿಗಾಲಲ್ಲಿ ನಡೆದ್ರೇನೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅನ್ನೋದನ್ನು ಹೇಳಿದ್ರು ಮೇಡಮ್. ಈ ತರ ನಮ್ಮದ್ರಲ್ಲೇ ಇರೋದನ್ನ ಈಸಿಯಾಗಿ ಹೇಗ್ ಪಡ್ಕೋಬಹುದು ಅಂತ ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್. ಇದ್ರ ಬಗ್ಗೆ ಇನ್ನೂ ಕ್ಲಾಸಸ್ ಇದು ಸ್ವಲ್ಪ ಬ್ರೀಫ್ ಅಂತ ಹೇಳಿದ್ರಿ. ನೆಕ್ಸ್ಟ್ ಇದೇ ತರ ನಮ್ಗೆ ಇನ್ನೂ ಕ್ಲಾಸಸ್ ಕೊಡ್ತಾ ಸ್ವಲ್ಪ ನಾವೆಲ್ಲ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನ ಈಸಿಯಾಗಿ ಕಳ್ಕೊಳ್ಳೋ ತರ ಮಾಡ್ರಿ ಅಂತ ಕೇಳ್ಕೊಳ್ತಿದ್ದೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಓಕೆ, ಈಗಾಗಲೇ ಇಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ರತಿಯೊಬ್ಬ ಮಾಸ್ಟರ್ಸ್ ಅಲ್ಲಿ ಒಂದು ವಿನಂತಿ, ಮೇಡಮ್ ಅದ್ಭುತವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಳತಕ್ಕಂಥದ್ದು ಅಥವಾ ಏನಾದ್ರೂ ಪ್ರಶ್ನೆ ಇದೆಯಾ, ಅಥವಾ ನಿಮ್ಮ ಅಭಿಪ್ರಾಯ ಏನು, ತಮಗೆ ಅರ್ಥ ಆಯ್ತಾ, ಏನ್ ಮಾಡ್ಕೋಬೇಕು, ನಾವು ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳತಕ್ಕಂಥದ ಅಂಶದ ಬಗ್ಗೆ ತಾವು ಮಾತಾಡ್ಲಿಕ್ಕಾಗಿ ತಮ್ಮ ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಅನ್ಮ್ಯೂಟ್ ಕೊಡ್ತೇವೆ, ತಾವು ತಮ್ಮ ಅಭಿಪ್ರಾಯವನ್ನ ಹೇಳ್ಬೋದು. ಓಕೆ, ನಂದಿನಿ ಪ್ರಸನ್ನ ಮ್ಯಾಮ್. ಮೇಡಮ್ ನಮಸ್ತೆ. ಮೇಡಮ್ ಮಾಲಿನಿ ಮೇಡಮ್. ನಮಸ್ತೆ. ಮೇಡಮ್, ನಾನು ತುಂಬಾ ದಿನದಿಂದ ನಿಮ್ ಜೊತೆ ಮಾತಾಡ್ಬೇಕು ಅನ್ನೋದು ನಂದೊಂದ್ ಕನ್ಸಿತ್ತು ಮೇಡಮ್. ನಾನು ನಿಮ್ ದೊಡ್ಡ ಅಭಿಮಾನಿ ಮೇಡಮ್. ನಾನು ನಿಮ್ ಹಳೆ ವಿಡಿಯೋಸ್ ಎಲ್ಲ ತುಂಬಾ ನೋಡಿದೀನಿ ಮೇಡಮ್. ನಾನು 2 ವಾರದಿಂದ ನೀವ್ ಬರ್ತಾ ಇದ್ರಿ ಫ್ರೈಡೆ. ನನಗೆ ಗೊತ್ತಾಗಿಲ್ಲ ಮೇಡಮ್, ನನಗೆ ತುಂಬಾ ಮಿಸ್ ಮಾಡ್ಕೊಂಡೆ ಅನ್ನೋ ತರ ನನ್ಗೆ ಸಖತ್ ಫೀಲ್ ಆಗ್ತಾ ಇತ್ತು. ಮತ್ತೆ ನೀವು ಯಾವುದೇ ವಿಚಾರ ಆದ್ರೂನು ತುಂಬಾ ಚೆನ್ನಾಗಿ ಹೇಳ್ತೀರಾ ಮೇಡಮ್. ನೀವು ಆ ವಿಜ್ಞಾನನ ಎಷ್ಟು ಚೆನ್ನಾಗಿ ಹೇಳ್ತೀರಾ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಳಕೆನೆ ಒಂಥರ ಖುಷಿ ಮೇಡಮ್. ನಿಮ್ದು ವಿಡಿಯೋ ಎಷ್ಟೊಂದ್ ಕೇಳಿದೀನಿ ನಾನು, 100 ವಿಡಿಯೋಸ್ ಕೇಳಿದೀನಿ ಮೇಡಮ್ ನಾನು. ನನ್ಗೆ ನಿಮ್ ಜೊತೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಿಮ್ ಜೊತೆ ಮಾತಾಡಕ್ ಅವಕಾಶ ಸಿಕ್ಕಿರೋದೇ ನನ್ಗೆ ಲಕ್ಷ್ಮಿ ಜೊತೆ ಮಾತಾಡ್ದಷ್ಟು ಖುಷಿ ಆಗ್ತಿದೆ ಮೇಡಮ್. ತುಂಬಾ ದೊಡ್ಡ ಮಾತು. ಇಲ್ಲ ಮೇಡಮ್, ಅದು ನನ್ಗೆ ತುಂಬಾ ಕನ್ಸಿತ್ತು. ನಾನು ನಿಮ್ ಜೊತೆ 2 ಸರಿ ನಾನು ನೋಡ್ತಾ ಇರ್ಬೇಕಾದ್ರೇನೆ ನೀವು ನಮ್ ಕಾರ್ಯಕ್ರಮದಲ್ಲಿ ಬಂದು ವಿಡಿಯೋಸ್ ಮಾಡ್ತಾ ಇದ್ರಿ. ನಾನು ನೋಡಿದ್ರುನು ನಾನು ಮಾತಾಡಕ್ ಆಗಿಲ್ವಲ್ಲ ಅಂತ ನಂಗೆ ತುಂಬಾ ಬೇಜಾರಿತ್ತು ಮೇಡಮ್. ಅದು ನನ್ಗೆ ಇವತ್ತು ನೋಡ್ಬಿಟ್ಟು ಇವತ್ತು ನನ್ಗೆ ಹಬ್ಬ ಇದ್ರುನು ನಾನು ಬಿಡುವು ಮಾಡ್ಕೊಂಡು ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದೆ ಮೇಡಮ್. ತುಂಬಾ ಸ್ವಲ್ಪ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಹಬ್ಬ ಇರೋದ್ರಿಂದ ಸ್ವಲ್ಪ ಕಷ್ಟ. ಇನ್ನು ಬೆಳಗಿಂದ ಕೆಲಸ ಮಾಡಿರ್ತಾರೆ, ಟಯರ್ಡ್ ಆಗಿರುತ್ತೆ, ಒತ್ತಡ ಇರುತ್ತೆ. ಇಲ್ಲ ಮೇಡಮ್, ಅದು ನಮ್ಗೇನು ಒತ್ತಡ ಅಂತಾನೆ ಅನ್ಸಿಲ್ಲ ಮೇಡಮ್. ನನಗಂತೂ ನಂಗೆ ತುಂಬಾ ಖುಷಿ ಆಯ್ತು. ಇವತ್ತು ಟಾಪಿಕ್ ಕೂಡ ಒತ್ತಡ ನಿರ್ವಹಣೆ ಅಂತ ಇತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್, ಅದ್ಭುತವಾಗಿತ್ತು. ನೀವು ಹೇಳಿದ ಪ್ರತಿಯೊಂದು ಪಾಯಿಂಟ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ, ನಮ್ಗೆ ಏನು ಸೈನ್ಸ್ ಅಂದ್ರೇನೆ ನಮ್ಗೆ ಏನು ಗೊತ್ತಿಲ್ಲ, ಗಾಳಿ ಗಂಧ ಗೊತ್ತಿಲ್ಲ. ನೀವು ಪ್ರತಿಯೊಂದು ವಿಚಾರದಲ್ಲೂ ಸೈನ್ಸ್ ನ ಸೇರ್ಸಿ ಹೇಳ್ತಿರಲ್ಲ, ಅದಂತೂ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ನಿಮ್ದು ಇನ್ನೂ ತುಂಬಾ ಕ್ಲಾಸಸ್ಗೆ ನಾವು ವೈಟಿಂಗ್ ಮಾಡ್ತಾ ಇರ್ತೀವಿ ಮೇಡಮ್. ಅಷ್ಟು ಚೆನ್ನಾಗಿರೋ ವಿಚಾರ ನಿಮ್ ಹತ್ರ ಇದೆ ಅಂತ ನನಗೆ ಗೊತ್ತು. ಎಸ್ಪೆಷಲಿ ನೀವು ಮೈಸೂರವರು, ನಾವು ಮೈಸೂರವರೇ ಮೇಡಮ್. ಹಂಗಾಗಿ ಇನ್ನ ನಾನ್ ನಿಮ್ ದೊಡ್ಡ ಅಭಿಮಾನಿ ಮೇಡಮ್. ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಓಕೆ, ನೋಡಿ, ಬಹಳ ಕಂಟ್ರಿ ಕಸನ್ ಪ್ರೀತಿ ವಿಶ್ವಾಸವನ್ನ ಹೇಳಿದ್ರು. ಜೊತೆಗೆ ಬಹುಶಃ ಇವತ್ತು ನಂದಿನಿ ಪ್ರಸನ್ನ ಮೇಡಮ್ ವರಮಹಾಲಕ್ಷ್ಮಿಯ ಹಬ್ಬದಲ್ಲಿ ಸ್ಟ್ರೆಸ್ ಮಾಡ್ಕೊಂಡಿರ್ಬೇಕು, ತಿಂಡಿ ಮಾಡತಕ್ಕಂಥದ್ದು, ಪೂಜೆ ಮಾಡತಕ್ಕಂಥದ್ದು. ಸೊ ಕರೆಕ್ಟ್ ಆಗಿ ಇದನ್ನೇ ಮೇಡಮ್ ಬಂದಿದ್ದಾರೆ, ಅದು ನಮ್ಮ ಒಂದು ಪುಣ್ಯ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇನ್ನು ಯಾವಾಗ್ಲೂ ಮುಂದಿನ ಮಂಡಲದಲ್ಲಿ ಸಹ ನಮ್ಮ ಒಟ್ಟಿಗೆ ಬರಬೇಕು ಅಂತ ನಮ್ದು ರಿಕ್ವೆಸ್ಟ್ ಇದೆ. ಮೇಡಮ್ ಖಂಡಿತ ಬರ್ತಾರೆ, ಇನ್ನು ಹೆಚ್ಚಿನ ಮಾಹಿತಿಯನ್ನ ಹಂಚ್ಕೊಳ್ತಾರೆ. ಮೇಡಮ್ ಅನ್ಮ್ಯೂಟ್ ಕೊಟ್ಟಿದ್ದೇನೆ ಮೇಡಮ್. ಪಾಲಾಕ್ಷಿ ಅಮರೇಶ್ ಗಾಳಗ್ ಅಂತಿದೆ, ಎಸ್ ಮಾತಾಡಿ ಮೇಡಮ್.
ಮೇಡಮ್ ನಾನ್ ನಿಮ್ಮ ಅಭಿಮಾನಿ ಮ್ಯಾಮ್. ನಮಸ್ತೆ. ನಮಸ್ತೆ ಮೇಡಮ್. ಈಗ ಹೊರಗಡೆ ಹೋದ್ರೆ ಈಗ 4 ಜನದ ಜೊತೆ ಬೆರೆತ್ರೆ ಎಂಡೋರ್ಫಿನ್ ಅಂತ ಹೇಳಿದ್ರಲ್ಲ ಹೌದು ಹಾರ್ಮೋನ್, ಹೌದು. ಅದನ್ನ ಒಂದ್ ವೇಳೆ ನಾವು ಬರೀ ಮನೆಯೊಳಗೆ ಇದ್ದು ನಾವು ಆ ಹಾರ್ಮೋನ್ ನ ರಿಲೀಸ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಮೇಡಮ್? ಅದು ಎಂಡಾರ್ಫಿನ್ ಅಲ್ಲ, ಆಕ್ಸಿಟಾಸಿನ್. ನೀವು ಜನದ ಜೊತೆ ಬೆರೆತಾಗ ಬರಂತದ್ದು ಮಕ್ಕಳ ಜೊತೆ ಆಟ ಆಡಿದ್ರೆ ಬರುತ್ತೆ. ಮಕ್ಕಳು ಅಥವಾ ಅಂದ್ರೆ ರೊಮ್ಯಾಂಟಿಕ್ ಆಗಿ ಇದ್ದಾಗ್ಲೂ, ಈಗ ಹಸ್ಬೆಂಡ್ ಜೊತೆ ತುಂಬಾ ಖುಷಿಯಾಗಿದ್ದಾಗ ಆಗುತ್ತೆ, ಮಕ್ಕಳ ಜೊತೆ ಆಟ ಆಡಿದಾಗ ಬರುತ್ತೆ. ಇಲ್ಲ ಗುಂಪಲ್ಲಿ ನೀವು ಯಾವ್ದೋ ಫಂಕ್ಷನ್ಗೆ ಹೋಗಿರ್ತೀರ, ಸಾರಿ ಎಲ್ಲ ಹಾಕೊಂಡು ಹೋಗಿರ್ತೀರಾ, ಯಾರೋ ಅಪ್ರಿಶಿಯೇಟ್ ಮಾಡ್ತಾರೆ, ಅವಾಗ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ. ನಿಮ್ದು ಅಡುಗೆ ಚೆನ್ನಾಗಿದೆ ಅಂತ ಯಾರೋ ಹೊಗಳ್ತಾರೆ, ಅವಾಗ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ. ಆ ಥರ ಅಂದ್ರೆ ಒಂದಷ್ಟು ಜನದ ಜೊತೆ ಇದ್ದಾಗ, ಮಾತು ಕತೆ ತುಂಬಾ ಮಧುರವಾಗಿದ್ದಾಗ ಎಲ್ಲ ಅಲ್ಲೇನಾದ್ರು ಜಗಳ ಆದ್ರೆ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ. ಅದಕ್ಕೆ ಆದಷ್ಟು ನಾವು ಜಗಳಗಳು ಇವನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು. ಕೋಪ ಮಾಡ್ಕೊಳ್ಳೋದು, ಜಗಳ, ಈರ್ಷೆ, ಅಸೂಯೆ. ಅದಕ್ಕೆ ನಾನು ಹೇಳ್ತೀನಿ, ಅದೆಲ್ಲ ಎಷ್ಟು ಅಂತಂದ್ರೆ ಇದು ನಮ್ಮನೆ ತಿನ್ನುತ್ತೆ ಅಂತಾರೆ. ನಿನ್ನ ಹೊಟ್ಟೆ ಕಿಚ್ಚು ನಿನ್ನೆ ತಿನ್ನುತ್ತೆ ಅಂತ ಗಾದೆ ಹೇಳ್ತಾರೆ ನೋಡಿ. ಕಾರ್ಟಿಸಾಲ್ ಅದು ನಾವು ಬೇರೆಯವ್ರ ನೋಡಿ ಹೊಟ್ಟೆ ಕಿಚ್ಚುಪಟ್ಟಾಗ ಕಾರ್ಟಿಸಾಲ್ ನಮಗೆ ಗೊತ್ತಿಲ್ಲ, ನಮ್ಗೆ ಒಳಗಡೆ ರಿಲೀಸ್ ಆಗಿರುತ್ತೆ, ಡ್ಯಾಮೇಜು ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಮನಸ್ಸನ್ನ ತಿಳಿಯಾಗಿಟ್ಕೊಂಡು, ಕೆಲವು ಸಂದರ್ಭದಲ್ಲಿ ಅನ್ಸುತ್ತೆ ಅಯ್ಯೋ ಅವ್ರಿಗೆಲ್ಲ ಚೆನ್ನಾಗಿದೆ ನನ್ಗಿಲ್ಲ ಅಂದ್ರೆ, ಅವಾಗ ಭಗವಂತನಲ್ಲಿ ಕೇಳ್ಕೋಬೇಕು. ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ ಅಂತಾರಲ್ಲ, ಎಲ್ಲ ಅವ್ರವ್ರ ಅದೃಷ್ಟಗಳು. ಕೆಲವು ಸಲ ನಾವು ಅಷ್ಟೇ ಎಫರ್ಟ್ ಹಾಕಿದ್ರು ವ್ಯಕ್ತಿ ಇದ್ದಾಗ ಇಬ್ರಿಗೂ ಫಲಾಫಲಗಳು ಒಂದೇ ತರ ಸಿಕ್ಕಲ್ಲ. ಅದು ಇಬ್ರು ಅಷ್ಟೇ ಪರಿಶ್ರಮ ಮಾಡಿರ್ತಾರೆ, ಆದ್ರೆ ಅಂತ ಸಂದರ್ಭದಲ್ಲೂ ನಮಗೆ ಸ್ವಲ್ಪ ಬೇಜಾರಾಗ್ಬೋದು. ಆದ್ರೆ ಸಮಾಜದಲ್ಲಿ ಜನರ ಜೊತೆ ಇದ್ದಾಗ ಮಾತ್ರ ಇಂಥವೆಲ್ಲ ರಿಲೀಸ್ ಆಗೋದು, ಅದು ಬಹಳ ಮುಖ್ಯ. ಅದಕ್ಕೆ ಒಂಟಿಯಾಗಿರ್ಬಾರ್ದು. ಕಷ್ಟನೋ ಸುಖನೋ ನಾವು ಸ್ವಲ್ಪ ಜನರ ಜೊತೆ ಇದ್ದಾಗ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ, ಒಬ್ರೇ ಇದ್ದಾಗ ಆಗಲ್ಲ ಅದು. ಮೇಡಮ್ ಈಗ ನಾವು ಒಬ್ರೇ ಇದ್ದು ಈಗ ಹಾಡ್ತಿರ್ತೀವಿ, ಈಗ ಯಾವ್ದೋ ಶ್ಲೋಕ ಹೇಳ್ತೀವಿ, ಯಾವ್ದೋ ಮಂತ್ರ ಹೇಳ್ತಿರ್ತೀವಿ, ಅವಾಗ ಅದು ಬೇರೆ ಸೆರೋಟೋನಿನ್ ರಿಲೀಸ್ ಆಗುತ್ತೆ ಅವಾಗ, ಇನ್ನೊಂದು ಹಾರ್ಮೋನ್. ಮೈಂಡ್ ಎಲ್ಲ ತುಂಬಾ ಚೆನ್ನಾಗಾದಾಗ ಸೆರೋಟೋನಿನ್ ಆಗುತ್ತೆ. ಆಕ್ಸಿಟಾಸಿನ್ ಅದನ್ನ ಲವ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನ್ ಅಂತಾರೆ. ಅದು ಇನ್ನೊಂದು ವ್ಯಕ್ತಿಯ ಜೊತೆ ಇದ್ದಾಗ ಮಾತ್ರ ಬಿಡುಗಡೆ ಆಗೋದು. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಸರ್ ಕ್ವಶನ್ ಇದೆ ಅಂತ ಕಮೆಂಟ್ ಹಾಕಿದ್ದಾರೆ ಮೇಡಮ್, ಅವ್ರಿಗೆ ಅನ್ಮಿಟ್ ಕೊಟ್ಟಿದ್ದೀನಿ. ಕೊಡಿ. ಹಾ. ಹಲೋ. ಎಸ್ ಸರ್, ಮಾತಾಡಿ ಸರ್. ಮೇಡಮ್ ನಮಸ್ಕಾರ, ಶುಭ ಸಂಜೆ ನಿಮ್ಗೆ. ಸರ್ ನಮಸ್ತೆ. ನಿಮಗೆ ಮತ್ತೆ ರೇವತಿ ಮೇಡಮ್ಗೆ ಮತ್ತೆ ಪರೋಕ್ಷವಾಗಿ ಸೇರಿರುವಂತ ಎಲ್ಲರಿಗೂ ವರಮಹಾಲಕ್ಷ್ಮಿ ಶುಭಾಶಯ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್. ಮೇಡಮ್ ತಾವ್ ಹೇಳಿದ್ರಿ, ನಾನು ಬೆಳಗ್ಗೆ ಅಥವಾ ನಿನ್ನೆ ತಮ್ಮ ಜೊತೆ ಸಂಭಾಷಣೆ ಮಾಡಿದಾಗ ಈ ಒಳ್ಳೆ ಒತ್ತಡ ಮತ್ತೆ ಕೆಟ್ಟ ಒತ್ತಡ, ಸ್ಟ್ರೆಸ್ ಮತ್ತೆ ಅಂತ ಹೇಳಿದ್ವಿ. ಯಾಕೆಂದ್ರೆ ನಾನು ತರಗತಿಗೆ ಹೋಗ್ಲಿಕ್ಕೆ ಅಥವಾ ಕೆಲವೊಂದು ಅಂಶಗಳನ್ನ ಮಾಡ್ಲಿಕ್ಕೆ ತಮ್ಮ ಸಲಹೆ ಸೂಚನೆ ಕೇಳ್ತೀನಿ. ಯಾಕೆಂದ್ರೆ ನಮ್ಮ ತರಗತಿಗೆ ಬರುವಂತವ್ರು ಎಲ್ಲ ಏನು ಪ್ರತಿಭಾವಂತರು, ಪ್ರಾಂಶುಪಾಲರುಗಳು. ಸೊ ಆ ಒಳ್ಳೆ ಒತ್ತಡ ಕಾರಕಗಳು ಮತ್ತೆ ಒತ್ತಡ ನಿವಾರಕಗಳು ಅಂದ್ರೆ ಸ್ಟ್ರೆಸ್ಸರ್ಸ್ ಮತ್ತೆ ಸ್ಟ್ರೆಸ್ ಬಸ್ಟರ್ಸ್ ಅಂತ ತಾವು ಹೇಳಿದ್ರಿ. ಸ್ಟ್ರೆಸ್ಸರ್ಸ್ ಒತ್ತಡ ಕಾರಕಗಳು ಮತ್ತೆ ಒತ್ತಡ ನಿವಾರಕಗಳಿಗೆ, ಗೆ ಒಳ್ಳೆ ಒತ್ತಡ ಕಾರಕಗಳಾಗ್ತವೆ, ಮತ್ತೆ ಡಿಸ್ಟ್ರೆಸ್ಸಿಗೆ ನಕಾರಾತ್ಮಕ ಒತ್ತಡಗಳಾಗ್ತವೆ. ಈ ಆಕ್ಸಿಟೋಸಿನ್ ಹೇಳಿದ್ರಿ, ಆಕ್ಸಿಟೋಸಿನ್ ಅದು ಯಾವಾಗಲೂ ಸ್ಟ್ರೆಸ್ ಬಸ್ಟರ್ಸ್ ಅಥವಾ ಅದು? ಇಲ್ಲ, ಆಕ್ಸಿಟೋಸಿನ್ ಸ್ಟ್ರೆಸ್ ಬಸ್ಟರೇ. ಅದನ್ನ ನಾವು ಗುಂಪಲ್ಲಿದ್ದಾಗ ಅದು ರಿಲೀಸ್ ಆಗುವಂತ ಹಾರ್ಮೋನ್ ಅದು. ಆಕ್ಸಿಟಾಸಿನ್, ಡೋಪಮೈನ್, ಸೆರೋಟೋನಿನ್, ಮೆಲಟೋನಿನ್, ಎಂಡಾರ್ಫಿನ್ ಇವೆಲ್ಲ ಸ್ಟ್ರೆಸ್ ಬಸ್ಟರ್ಸ್, ಒಳ್ಳೆ ಹಾರ್ಮೋನ್ಗಳು. ಸರಿ ಮೇಡಮ್. ಕಾರ್ಟಿಸಾಲ್ ಒತ್ತಡ ಜಾಸ್ತಿ ಮಾಡೋ ಅಂತದ್ದು. ಹೌದು, ಅದು ಸ್ಟೆರಾಯ್ಡ್ಸ್ ಆಗುತ್ತಲ್ವಾ, ಕಾರ್ಟಿಕೋಸ್ಟೆರಾಯ್ಡ್ಸ್ ಆಗುತ್ತಲ್ವಾ ಅದು? ಅದು ಒಂದು ಪ್ರಮಾಣದಲ್ಲಿ ಕಾರ್ಟಿಸಾಲ್ ಅದು ಸ್ಟೆರಾಯ್ಡ್, ಕಾರ್ಟಿಕೋಸ್ಟೆರಾಯ್ಡ್ಸ್ ಅಂತಾನೆ ಕರಿತೀವಿ. ಅದಕ್ಕೇನೆ ನಾನು ಹೇಳ್ತಿರೋದು, ಅದು ಜಾಸ್ತಿ ಆದ್ರೆ ತುಂಬಾ ಕಾಲ ಅದು ಬಂದು ಶಾರ್ಟ್ ಪೀರಿಯಡ್ ಅಲ್ಲಿ ಬರ್ಬೇಕು ಹೋಗ್ಬೇಕು ರಕ್ತದಲ್ಲಿ. ತುಂಬಾ ಅವಧಿಯಲ್ಲಿ ಕಾರ್ಟಿಸಾಲ್ ಏನಾದ್ರು ದೇಹದಲ್ಲಿ ಇತ್ತು ಅಂದ್ರೆ ಹಾರ್ಟ್, ಲಿವರ್, ಕಿಡ್ನಿ ಈ ಎಲ್ಲದನ್ನು ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಅದಕ್ಕೇನೆ ನೋಡಿ ತುಂಬಾ ಒತ್ತಡದ ಇರೋರಿಗೆ
ಹೃದಯಾಘಾತ ಆಗೋದು, ಹೃದಯಕ್ಕೆ ಸಂಬಂಧಿಸಿದಂಥ ತೊಂದರೆ, ಮಧುಮೇಹ ಆಗೋದು, ಬೊಜ್ಜುತನ ಬರೋದು, ಬಂಜೆತನ ಇವೆಲ್ಲ ಬರೋದು ತುಂಬಾ ಒತ್ತಡದಲ್ಲಿ ಯಾರು ಬದುಕ್ತಿರ್ತಾರೆ ಅಂದ್ರೆ ಸದಾಕಾಲ ಕಾರ್ಟಿಸಾಲ್ ರಕ್ತದಲ್ಲಿ ಇರುತ್ತೆ. ಅದು ಸ್ವಲ್ಪ ಬಂದು ಹೋಗ್ಬಿಡ್ಬೇಕು, ಬಂದು ಹೋದ್ರೆ ಆ ಮೂಮೆಂಟ್ಗೆ ಅಷ್ಟೇನೆ. ಅದು ನಮ್ಗೆ ದೇಹನ ಪ್ರಿಪೇರ್ ಮಾಡುತ್ತೆ ಅಷ್ಟೇ. ಧನ್ಯವಾದ. ಇದ್ರ ಜೊತೆಗೆ ಆರ್ಥಿಕ ಒತ್ತಡ ಹೊಸದಾಗಿದೆ ಇದೆ, ಅಲ್ಲ ಇದೆ ಅದು. ಅಂಕೀಕೃತ ಒತ್ತಡ, ಡಿಜಿಟಲ್. ಹೌದು, ನಾನು ಅದನ್ನ ಹೇಳಿದೆ. ಪ್ರತಿಯೊಬ್ಬರಿಗೂ ಜಗತ್ತಿನಲ್ಲಿ 50,000 ಥಾಟ್ಸು ಪ್ರತಿಯೊಬ್ಬರಿಗೂ ಪ್ರತಿದಿನ ಇರುತ್ತೆ. ಸಮಸ್ಯೆ ಸಂಬಂಧ ಆಗ್ಬೋದು, ಹಣ, ಅಧಿಕಾರ, ಕೆರಿಯರು, ಈ ತರದ್ದು, ಇನ್ನೊಂದು ಆರೋಗ್ಯ, ಮೂರೇನೆ. ಈ ಮೂರಲ್ಲೇ ಸುತ್ತಾ ಇರುತ್ತೆ ಎಲ್ಲ ಸಮಸ್ಯೆಗಳನ್ನು. ಮತ್ತೆ ಇವೆಲ್ಲ ಒತ್ತಡ ಕಾರಣ. ಉದ್ವೇಗಕ್ಕೂ ಮತ್ತೆ ಕಾರ್ಯದಕ್ಷ ಹೌದು, ಉದ್ವೇಗಕ್ಕೂ ಮತ್ತೆ ಕಾರ್ಯಕ್ಷಮತೆ ಚರ್ಚೆ ಮಾಡಿದೆ ನಿಮಗೆ. ಉದ್ವೇಗನ ನಮ್ಮ ಎಕ್ಸ್ಪಥದಲ್ಲಿ ಮತ್ತೆ ಕಾರ್ಯಕ್ಷಮತೆ ನಾವು ವೈಪಥದಲ್ಲಿ ಹಾಕ್ತಿವಿ. ಅದನ್ನ ಈ ವಕ್ರರೇಖೆ ಅಂತ ಮಾಡ್ತೀವಲ್ಲ ನಾವು, ಕರ್ವ್ ಅಂತ ಹೇಳ್ತೀವಲ್ಲ, ಹಂತದವರೆಗೆ ಉದ್ವೇಗ ಜಾಸ್ತಿ ಆದಂಗೆಲ್ಲ ಕಾರ್ಯಕ್ಷಮತೆ ಜಾಸ್ತಿ ಆದ ಹೋಗುತ್ತೆ. 0ಯಿಂದ ಹಿಡಿದು ಆದ್ರೆ ಒಂದು ಹಂತದವರೆಗೆ ಆಮೇಲೆ ಅದು ಡ್ಯಾಮೇಜ್ ಆಗ್ಬಿಡುತ್ತೆ. ಅದು ಆ ಕರ್ವ್ ಹೋಗಿ ಅದು ಇದಾಗ್ಬಿಡುತ್ತೆ, ಫ್ಲಾಟ್ ಆಗ್ಬಿಡುತ್ತೆ ಅದು. ಆಮೇಲೆ ನಂತರ ಕಾರ್ಯಕ್ಷಮತೆ ಇರೋದಿಲ್ಲ. ಸರಿ ಸರಿ, ಒಂದು ಧನ್ಯವಾದ. ಓಕೆ ಸರ್, ಧನ್ಯವಾದ ಮಾತಾಡಕ್ಕೆ. ಧನ್ಯವಾದ, ನಿಮ್ಗೆ ಒಳ್ಳೇದಾಗ್ಲಿ, ಶುಭರಾತ್ರಿ. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್, ಬೇರೆ ಯಾರಾದ್ರೂ ಪ್ರಶ್ನೆ ಕೇಳಲಿಕ್ಕಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮಾಸ್ಟರ್ಸ್, ಏನು ಪ್ರಶ್ನೆ ಇಲ್ವಾ? ಅಥವಾ ಏನಾದ್ರೂ ಅರ್ಥ ಆಯ್ತಾ, ಹೆಲ್ಪ್ ಆಯ್ತಾ, ಅದನ್ನಾದ್ರೂ ಹೇಳಿ. ತಮ್ಮ ಅನುಭವವನ್ನ ಹಂಚ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬದ ಈ ದಿನದಂದು ಮೇಡಮ್ ಬಂದು ನಮಗೋಸ್ಕರ ಬಂದು ಇಷ್ಟೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಅದು ಎಲ್ಲರಿಗೂ ಉಪಯೋಗ ಆಗತಕ್ಕಂಥದ್ದು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕಾದಂಥದ್ದು. ದಯಮಾಡಿ ತಮ್ಮ ಒಂದು ಅಭಿಪ್ರಾಯವನ್ನ ಹೇಳಿ. ಯಾರು ಹ್ಯಾಂಡ್ ರೈಸ್ ಇಲ್ಲ ಅನ್ಸುತ್ತೆ. ಶಶಿಕಲಾ ಮೇಡಮ್ ಮಾತಾಡ್ತೀರಾ? HYN ಶಶಿಕಲಾ ವಿ. ಮೇಡಮ್ ಪ್ರಶ್ನೆಗಳಿಲ್ಲ ಅಂತಂದ್ರೆ ನಾವು ಅದೇ ನಾವು ಕ್ಲೋಸ್ ಮಾಡೋಣ ಮ್ಯಾಮ್. ಪ್ರಶ್ನೆಗಳು ಇಲ್ಲ ಅನ್ಸುತ್ತೆ ಮೇಡಮ್ಗೂ ನಿಜವಾಗ್ಲೂ ನಾವು ಧನ್ಯವಾದಗಳನ್ನ ಹೇಳಿ ಕಳಿಸ್ಕೊಡೋಣ. ಮೇಡಮ್ ನಿಜವಾಗ್ಲೂ ಬಹಳ ಅದ್ಭುತವಾದ ಮಾಹಿತಿ ನಾನು ಮೊದ್ಲಿಗೆ ಹೇಳಿದೆ. ಇದನ್ನ ಕರೆಕ್ಟ್ ಆಗಿ ತಾವು ಏನು ಹೇಳಿದೀರಾ, ಇದನ್ನ ಎಲ್ಲರೂ ಸಹ ಅಳವಡಿಸ್ಕೊಂಡ್ರೆ ನಮ್ಮ ಜೀವನವನ್ನ ನಾವು ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಕಳೆಯುವಂಥದ್ದು. ಜೊತೆಗೆ ನಾವು ಸಮಾಜವನ್ನು ಹಾಳು ಮಾಡೋದಿಲ್ಲ, ನಮ್ಮ ಕುಟುಂಬವನ್ನು ಹಾಳು ಮಾಡೋದಿಲ್ಲ, ಒಳ್ಳೆಯ ಒಂದು ಸಂಸಾರವನ್ನು ಮಾಡತಕ್ಕಂಥದ್ದು, ಒಳ್ಳೆಯ ಒಂದು ಸಮಾಜವನ್ನ ಕಾಣಬಹುದಾದಂತ ಒಂದು ಅಂಶವನ್ನ ಕೊಟ್ಟಿದ್ದೀರಾ. ಇನ್ನೊಂದೇನು ಅಂತಂದ್ರೆ, ನಮ್ದು ಈ ಮಂಡಲ ನಿಜವಾಗ್ಲೂ 16ನೇ ತಾರೀಕಿಗೆ ಮುಗೀತದೆ, 41 ದಿನಗಳದು. ಆದರೆ ಮುಂದಿನ 41 ದಿನಗಳ ಮಂಡಲ ಪುನಃ ಸೆಪ್ಟೆಂಬರ್ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಆಗ್ಲೂ ಸಹ ತಾವು ಬಂದು ಇಂತಹ ಒಳ್ಳೆಯ ಮಾಹಿತಿಗಳನ್ನ ನೀಡಿ ನಾವು ತಮ್ಮ ಒಂದು ಜ್ಞಾನ ಹಂಚಿಕೆ ಏನಿದೆ ಎಲ್ಲರೊಟ್ಟಿಗೆ ಹಂಚಿಕೊಂಡು ಈ ಧ್ಯಾನದ ವೇದಿಕೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯವನ್ನು ಅಥವಾ ಮನಸ್ಸಾಗ್ಲಿ ದೇಹವನ್ನಾಗ್ಲಿ ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳತಕ್ಕಂಥ ಒಂದು ನಾನು ವಿನಂತಿಯನ್ನ ಮಾಡ್ತೇನೆ. ಸೊ ಸಣ್ಣೇಗೌಡರು ಬಂದಿದ್ದಾರೆ ಅನ್ಸುತ್ತೆ. ಸಣ್ಣೇಗೌಡರು ಮಾತಾಡ್ಲಿಕ್ಕಿದ್ಯಾ? ಸಣ್ಣೇಗೌಡರು ಸರ್ ಇಲ್ಲ, ಏನೋ ಮೆಸೇಜ್ ಹಾಕಿದ್ರು. ಸೊ ಆದ ಕಾರಣ ನಾನು ಈ ವೇದಿಕೆ ಪರವಾಗಿ, ಮಹಾತಾರ್ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ಮೇಡಮ್. ಯಾವಾಗ್ಲೂ ಸದಾ ನಮ್ಮೊಂದಿಗೆ ಇರಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಭಗವಂತ ಎಷ್ಟ್ ದಿನ ಶಕ್ತಿ ಕೊಟ್ಟಿರ್ತಾನೆ. ಎಸ್ ಮೇಡಮ್. ಜೊತೆಗೆ ಅದು ಫ್ರೈಡೆ ನಾವು ಏನು ಜೀವನ ಕೌಶಲ್ಯ, ಸಮಗ್ರ ಜೀವನ ಕೌಶಲ್ಯ ಅಂತ ಹೇಳ್ತೇವೆ, ಅದಕ್ಕೆ ತಕ್ಕಂತ ಮಾಹಿತಿಯನ್ನ ತಾವು ನೀಡ್ತಾ ಇದ್ದೀರಾ. ನಿಜವಾಗ್ಲೂ ನಾವೆಲ್ಲ ಕೃತಜ್ಞರು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಸ್ಟರ್ಸ್ ಗಳಿಗೆ ಒಂದು ಮಾಹಿತಿ ಏನು ಅಂತಂದ್ರೆ, ನಾಳೆ ಆಕ್ಚುಲಿ ಹುಣ್ಣಿಮೆ, ನಾಳೆ ನಮ್ಮ ಜ್ಞಾನ ಹಂಚಿಕೆ ಇರುವುದಿಲ್ಲ. ಎಲ್ಲ ನಮ್ಮ ಈ ಮಹಾವತಾರ ಸಂಸ್ಥೆ ಏನು 5 ಭಾಷೆಯಲ್ಲಿ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ, ರಾತ್ರಿ 9ರಿಂದ
ಪ್ರತಿಯೊಂದು ಎಲ್ಲ ಮಾಸ್ಟರ್ಸ್ಗಳು ನಾಳೆ ಒಂದಾಗಿ 3 ಗಂಟೆಗಳ ಕಾಲ ಅಂದ್ರೆ 9 ಗಂಟೆಯಿಂದ 12 ಗಂಟೆಯವರೆಗೆ ಧ್ಯಾನ ನಡೆಯುತ್ತೆ. ದಯಮಾಡಿ ಎಲ್ಲರೂ ಸಹ ಪಾಲ್ಗೊಳ್ಳಿ. ಇಲ್ಲೂ ಒಂದೇ ಸಮನೆ 3 ಗಂಟೆ ಮಾಡ್ಲಿಕ್ಕೆ ಆಗದೇ ಇದ್ದರೆ ತಾವು 9 ಗಂಟೆಯಿಂದ ಎಷ್ಟೆಷ್ಟು ಹೊತ್ತುಗಳ ಕಾಲ ತಾವು ಧ್ಯಾನವನ್ನ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಹೊತ್ತು ತಾವು ಧ್ಯಾನವನ್ನ ಮಾಡತಕ್ಕಂಥದ್ದು. ನಾಳೆ ಈ ಧ್ಯಾನವನ್ನ ಗುರುಗಳೇ ಮಾಡಿಸ್ತಾರೆ. ನಾವು ಪ್ರತಿ ಹುಣ್ಣಿಮೆಯ ದಿನ 3 ಗಂಟೆ ಧ್ಯಾನವನ್ನ ಮಾಡ್ತೇವೆ. ತಾವೆಲ್ಲರೂ ಸಹ ಇದರಲ್ಲಿ ಹಾಜರಾಗಬೇಕು. ಅದರ ಒಂದು ಫಲ ಯಾಕಂತಂದ್ರೆ ಹುಣ್ಣಿಮೆಯ ದಿನ ಅದ್ಭುತವಾದ ಒಂದು ಪ್ರಾಣಶಕ್ತಿ, ನಮಗೆ ಬ್ರಹ್ಮಾಂಡದ ಶಕ್ತಿ ಸಿಕ್ಕೇ ಸಿಗುತ್ತೆ. ಪ್ರಕೃತಿಯಿಂದನೂ ನಮಗೆ ಒಳ್ಳೆಯ ಒಂದು ಶಕ್ತಿ ಸಿಗುತ್ತೆ. ಇದನ್ನ ಎಲ್ಲರೂ ಸಹ ಅನುಭವಿಸ್ಬೇಕು. ಜೊತೆಗೆ ನಮ್ಮ ದೇಹಕ್ಕೆ ಇದನ್ನ ಪಡ್ಕೊಳ್ಬೇಕು, ನಮ್ಮ ಮನಃಶಾಂತಿಗಾಗಿ, ದೇಹದ ಆರೋಗ್ಯಕ್ಕಾಗಿ ಅಂತ ಹೇಳತಕ್ಕಂತಹ ಮಾಹಿತಿಯನ್ನ ತಮಗೆ ಕೊಡ್ತಾ ಇದ್ದೇನೆ. ನಂತರ ಭಾನುವಾರ ರಜೆ ಇರುತ್ತೆ. ಇನ್ನು ಸೋಮವಾರ ಇದೇ 9 ಗಂಟೆ ಇಂದ 10 ಗಂಟೆವರೆಗೆ ನಮ್ಮ ಕಾರ್ಯಕ್ರಮ ನಡೆಯುತ್ತೆ. ಜೊತೆಗೆ ಬೆಳಗಿನ ಕಾರ್ಯಕ್ರಮ ಹಾಗೆ ಮುಂದುವರಿಯುತ್ತೆ. 5 ಗಂಟೆಯಿಂದ 8 ಗಂಟೆವರೆಗೆ. 11 ಗಂಟೆನಲ್ಲೂ ಸಹ 11:30ಯಿಂದ 12:30ವರೆಗೂ ಧ್ಯಾನ ಇರುತ್ತೆ. 3 ಗಂಟೆಯಿಂದ 4:15ವರೆಗೂ ಸಾಮಾನ್ಯವಾಗಿ ಧ್ಯಾನ ಹಾಗೂ ಸ್ವಾಧ್ಯಾಯ ಕಾರ್ಯಕ್ರಮ ಇರುತ್ತೆ. ರಾತ್ರಿ ಮಾತ್ರ ಕೇವಲ ಎಲ್ಲ ಭಾಷೆಯವರು ಸೇರಿ 5 ಭಾಷೆಯ ಧ್ಯಾನಿಗಳು ಸೇರಿ ಕೇವಲ ಧ್ಯಾನವನ್ನ ಮಾಡತಕ್ಕಂಥದ್ದು ನಾಳೆಯ ಕಾರ್ಯಕ್ರಮ. ಸೊ ಇದನ್ನ ಗಮನಕ್ಕೆ ತರ್ತಾ ಇದ್ದೇನೆ. ಬಹುಶಃ ಯಾರು ಹ್ಯಾಂಡ್ ರೈಸ್ ಇಲ್ಲ, ಯಾರು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಇನ್ನೊಂದು ವಿನಂತಿ, ಒಂದು ವೇಳೆ ಯಾರಾದ್ರೂ ಲಿಂಕ್ ಓಪನ್ ಮಾಡಿ ಅದನ್ನ ಲೈಕ್ ಮಾಡಿಲ್ಲ ಅಂತಂದ್ರೆ ದಯಮಾಡಿ ಓಪನ್ ಮಾಡಿ ಲೈಕ್ ಮಾಡಿ ಒಂದು ಕಾಮೆಂಟ್ ಅನ್ನು ಕೊಡಿ ಹೇಗಿತ್ತು ಅಂತ. ಓಕೆ, ಸಣ್ಣೇಗೌಡರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ರಘುನಾಥ್, ಸಣ್ಣೇಗೌಡರಿಗೆ ಅನ್ಮ್ಯೂಟ್ ಮಾಡಿ. ಸಣ್ಣೇಗೌಡರು ಅನ್ಮ್ಯೂಟ್. ಎಸ್. ನಮಸ್ತೆ ಮೇಡಮ್. ನಮಸ್ತೆ. ಇಲ್ಲ, ರಘು ಅವರು ಲೆಫ್ಟ್ ಆಗಿದ್ರು ಕಾಣಿಸುತ್ತೆ, ಮತ್ತೆ ಅವ್ರಿಗೆ ಕೋಸ್ಟ್ ಇಲ್ಲ ಆಗ್ಬೋದು. ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪರವಾಗಿಲ್ಲ, ಟೈಮ್ ಆಗಿದೆ. ಪರವಾಗಿಲ್ಲ ಸರ್, ಹೇಳಿ. ನಾನು ಇರ್ಲಿಲ್ಲ ಮೇಡಮ್, ಈಗ ತಾನೇ ಬಂದೆ, ನಾನು ಇರ್ಲಿಲ್ಲ. ಹಾಗಾಗಿಬಿಟ್ಟು ಅಲ್ಲಿ ಟ್ರಾವೆಲ್ ನಲ್ಲಿ ಇದ್ವಿ. ಓಕೆ ಮೇಡಮ್ ಅವ್ರದ್ದು ಕೊನೆ ಭಾಗದಲ್ಲಿ ನಾನು ಭಾಗವಹಿಸ್ಬೇಕಾಯ್ತು ಅಷ್ಟೇ. ಚೆನ್ನಾಗಿ ಒಳ್ಳೆ ಮನೆಯದು ಚೆನ್ನಾಗಿ ಡಿಸ್ಕಷನ್ ಆಗಿತ್ತು. ಇವತ್ತು ಮಾಡ್ಬೋದಾಗಿತ್ತು ಮೊದ್ಲಿಂದ ಇದ್ದಿದ್ರೆ. ಪರವಾಗಿಲ್ಲ. ಮಾಸ್ಟರ್ಸ್ ನಾಡಿದ್ದು ಟೆಲಿಪತಿ ಮತ್ತು ರೇಖಿ ಚಿಕಿತ್ಸೆದ್ದು ಯಾರೆಲ್ಲ ಅಟೆಂಡ್ ಆಗ್ಬೇಕು ಅಂತ ನೀವು ಅಮೌಂಟ್ ಪೇ ಮಾಡಿದೀರಾ, ನಾಡಿದ್ದು 2 ದಿವಸ ಫೌಂಡೇಶನ್ ಅಲ್ಲಿ ಕ್ಲಾಸಸ್ ಇರುತ್ತೆ. ದಯವಿಟ್ಟು ಅದ್ರ ಉಪಯೋಗ ತಗೊಳ್ರಿ ಅಂತ ಹೇಳ್ತಾ ಇಷ್ಟಪಡ್ತೀವಿ. ಆಲ್ರೆಡಿ ಮೇಡಮ್ ಅವರೆಲ್ಲ ಹೇಳಿದ್ದಾರೆ. ನಾಳೆ ರಾತ್ರಿ 11 ಗಂಟೆಯಿಂದ 12 ಗಂಟೆ 1 ಗಂಟೆ ಏನು ಇರುತ್ತೆ ಡಿಸ್ಕಷನ್ ಅಂದ್ರೆ ಫುಲ್ ನೈಟ್ ಮೆಡಿಟೇಷನ್ ಮಾಡ್ತಕ್ಕಂಥ ರಾತ್ರಿ 11ರಿಂದ ಬೆಳಗ್ಗೆ 4 ಗಂಟೆ ತನಕ ಯಾರೆಲ್ಲ ಮೆಡಿಟೇಷನ್ ಮಾಡ್ತಾ ಇದಾರೆ, ಸುಮಾರು ಜನ ಇದಾರೆ, ಒಂದು 20 ಜನ ಇದಾರೆ ಆಲ್ರೆಡಿ. ಅವ್ರಿಗೆ ಏನಾದ್ರು ಡೌಟ್ಸ್ ಇದ್ರೆ, ಅವ್ರಿಗೆ ಅನುಮಾನಗಳಿದ್ರೆ ಅದಕ್ಕೆ ಸಲಹೆ ಸೂಚನೆಗಳಿಗೋಸ್ಕರ ಪ್ರತಿ ಭಾನುವಾರ ರಾತ್ರಿ 11ರಿಂದ 12 ಗಂಟೆ 1 ಗಂಟೆ ಡಿಸ್ಕಷನ್ ಇರುತ್ತೆ. ಅಂತವ್ರು ಯಾರಾದ್ರೂ ಇದ್ರೆ 11 ಗಂಟೆಗೆ ಕನೆಕ್ಟ್ ಆಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೊಂದು ಇನ್ಫಾರ್ಮೇಶನ್ ಆಗಿತ್ತು. ಉಳಿದೆಲ್ಲ ಮೇಡಮ್ ಅವರೇ ಹೇಳಿದ್ದಾರೆ. ಬೇರೆ ಏನಾದ್ರು ವಿಷಯ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಆಗಿ ಮಾತಾಡ್ಬೋದು. ಎಸ್, ರಾಘವ್ ಅವರೇ ಮಾತಾಡಿ. ಇಲ್ಲ, ಅವರು ಕೋಹೋಸ್ಟ್ ಇರ್ಲಿಲ್ಲ, ಅದಕ್ಕೆ ರೈಸ್ ಮಾಡಿದ್ದಾರೆ. ನಂದು ಕೋಸ್ಟ್ ಹೋಗ್ಬಿಟ್ಟಿತ್ತು. ಅದೇ ಗೊತ್ತಾಯ್ತು. ಸಣ್ಣಗೌಡ್ರು ಸರ್, ಎಲ್ಲರಿಗೂ ಬರ್ಲಿಕ್ಕೆ ಹೋಗ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲಲ್ಲ ನಮ್ಮ ಮಹಾತಾರ್ ಆಫೀಸ್ಗೆ ನಾಳೆದು ಪ್ರೋಗ್ರಾಮಿಗೆ? ಏನ್ ತೊಂದ್ರೆ ಇಲ್ಲ ಮೇಡಮ್, ಏನ್ ತೊಂದ್ರೆ. ಮೆಜೆಸ್ಟಿಕ್ ಇಂದ ಸುಮಾರು ಬಸ್ ಇದಾವೆ. ಬಸ್ಗಳಿದಾವೆ. ಸೊ ಏನು ಪ್ರಾಬ್ಲಮ್ ಇಲ್ಲ ಅನ್ಕೊಂಡು, ಹಾಗೇನಾದ್ರು ಪ್ರಾಬ್ಲಮ್ ಇದ್ರೆ ಯಾರಿಗಾದ್ರೂ ಒಂದು ಕಾಲ್ ಅನ್ನ ಮಾಡಿದ್ರೆ ಡೈರೆಕ್ಷನ್ ಕೊಡಬಹುದು. ಓಕೆ, ನನ್ನ ನಂಬರ್ ಬರ್ಕೊಡ್ರಿ. ಯಾರಾದ್ರೂ ಹಂಗೆ ಮಿಸ್ ಆದ್ರೆ, ನೀವು ಕಾಡುಗೋಡಿಗೆ ಹೋಗ್ತಕ್ಕಂತ ಬಸ್ ಯಾವುದೇ ಇದ್ರು ಆ ಬಸ್ ಹತ್ತಿದ್ರೆ ಕಾಡುಗೋಡಿ ಮಠ ಹೋಗಲ್ಲ, ಅಲ್ಲಿ ಓ ಫಾರ್ಮ್ ಅಂತ ಬರುತ್ತೆ, ಅಲ್ಲಿ ಇಳ್ಕೊಂಡು ಅಲ್ಲಿಂದ ಹೋಗ್ಬೋದು. ಇಲ್ಲ ಡೈರೆಕ್ಟ್ ಚನ್ನಸಂದ್ರಕ್ಕೆ ಹೋಗೋ ಬಸ್ಸು ಇದಾವೆ. ವೈಟ್ ಫೀಲ್ಡ್ ಹೋಗೋ ರಸ್ತೆ ಬಸ್ಗಳು ಕೂಡ ನಮ್ಮ ಫೌಂಡೇಶನ್ ಹತ್ರ ಹೋಗ್ತವೆ. ತಿರುಮಲ ಶೆಟ್ಟಿ ಕೊಪ್ಪ ಅಂತೇಳಿ ಕ್ರಾಸ್ ಬರುತ್ತೆ. ಕ್ರಾಸ್ ಇಳ್ಕೊಂಡ್ಬಿಟ್ರೆ ತಿರುಮಲ ಶೆಟ್ಟಿ ಹಳ್ಳಿ ಕ್ರಾಸ್ ಇಳಿದ್ಬಿಟ್ರೆ ವಾಕೇಬಲ್ ಅಂದ್ರೆ ಒಂದು 200 ಮೀಟರ್ ಇದೆ ಅಷ್ಟು ಡಿಸ್ಟೆನ್ಸ್ ನಲ್ಲಿ ಇದೆ. ಅಲ್ಲಿ ಹೇಳ್ತಾರೆ ICICI ಬ್ಯಾಂಕ್ ಬಿಲ್ಡಿಂಗ್ ಅಂದ್ರೆ ಯಾರು ಹೇಳ್ತಾರೆ, ತಿರುಮಲ ಶೆಟ್ಟಿ ಹಳ್ಳಿ ಕ್ರಾಸ್ ಅಲ್ಲಿ ಇಳ್ಕೊಂಡ್ರೆ ಬಹಳ ಸುಲಭವಾಗಿ ಎದುರಿಗೆ ಕಾಣುತ್ತೆ ಬಿಲ್ಡಿಂಗ್.
ಯಾರಿಗೆ ಒಂದು ಆಟೋ ರಿಕ್ಷಾದವರಾಗ್ಲಿ ಅಥವಾ ಮಾಮೂಲಿ ಜನರಿಗೆ ಕೇಳಿದ್ರೆ ಯಾವುದೋ ಒಂದು ಅಂಗಡಿ ಹೋಟ್ಲಲ್ಲಿ ಕೇಳಿದ್ರು ಹೇಳ್ತಾರೆ. ಯಾವುದೇ ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ಟಿನ್ ಫ್ಯಾಕ್ಟ್ರಿಗೆ ಬಂದ್ರೆ ಬೇಕಾದಷ್ಟು ಬಸ್ಸುಗಳು ಇದ್ದಾವೆ. ಅಲ್ಲಿಗೆ ತಿರುಮಲ ಶೆಟ್ಟಿ ಹಳ್ಳಿ ಕ್ರಾಸ್ಗೆ ಬಸ್ ಹತ್ತುವಾಗ ದಯಮಾಡಿ ಕೇಳ್ಕೊಂಡ್ರೆ ತಾವು ನೇರವಾಗಿ ಹೋಗಿ ಅಲ್ಲಿಳಿದು ಮಹಾತಾರ ಆ ಸಂಸ್ಥೆಗೆ ಹೋಗಿ ಈ ತರಬೇತಿಯನ್ನ ಪಡ್ಕೊಳ್ಬಹುದು. ಒಂದ್ ವೇಳೆ ನೀವು ಯಾರು ಆ ಕ್ಲಾಸಿಗೆ ಹೋಗಲ್ಲ ಅಂದ್ರೆ, ಟೆಲಿಪತಿ ಮತ್ತು ರೇಖಿ ಕ್ಲಾಸಿಗೆ ಹೋಗಲ್ಲ ಅಂದ್ರೂ ಕೂಡ ನಾಳೆ ನಾಡಿದ್ದು ರಜೆ ಇರೋದ್ರಿಂದ ಹಾಗೆ ವಿಸಿಟ್ ಆದ್ರೂ ಮಾಡಿ. ನೀವು ಬೆಂಗಳೂರಿಗರಾಗಿದ್ರೆ ಒಳ್ಳೆ ಅತ್ಯದ್ಭುತವಾದಂತ ಒಂದು ಜ್ಞಾನ ಸಿಗುತ್ತೆ ಅಲ್ಲಿ. ಯಾಕಂದ್ರೆ ಪಿರಾಮಿಡ್ ಇರ್ತಕ್ಕಂಥದ್ದು ಬುಕ್ಸ್ ಇದಾವೆ, ಕ್ರಿಸ್ಟಲ್ಸ್ ಇದಾವೆ, ಅಲ್ಲಿ ಸಿಸ್ಟಮ್ ಎಲ್ಲ ನೋಡಿದ್ರೆ ನಿಮ್ಗೆ ಒಂಥರ ಏನೋ ಹೊಸದು ಇಷ್ಟೆಲ್ಲ ಮಾಡ್ತಾ ಇದಾರೆ ರಂಗನಾಥ್ ಸರ್, ವಾವ್ ಗ್ರೇಟು, ಈಗೂ ಈ ತರ ಜನ ಅದಾರ ಅಂತ ಹೇಳ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ವಿಸಿಟ್ ಮಾಡಿ. ವಿಸಿಟ್ ಮಾಡಿ ಬಂದ್ಮೇಲೆ ನಾಳಿದ್ದು ಅಥವಾ ನಾಡಿದ್ದು ನಿಮ್ಮ ಅನುಭವನ ಶೇರ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಎಸ್, ಒಟ್ಟಾರೆ ಜ್ಞಾನ ತಗೊಳ್ರಿ, ಅಳವಡಿಸ್ಕೊಳ್ರಿ, ಪ್ರಸಾರ ಮಾಡುವಂತರಾಗ್ರಿ, ಇನ್ನೂ ಪ್ರಸಾರ ಮಾಡ್ರಿ ಅಂತ ಬೇರೆಯವ್ರಿಗೆ ಹೇಳುವಂತಾಗ್ಲಿ. ಇದೇ ನಮ್ಮ ಆಶಯ. ಮಹಾವತಾರ್ ಫೌಂಡೇಶನ್ ಉದ್ದೇಶನೂ ಕೂಡ ಅದೇ ಆಗಿದೆ. ಪತ್ರಿಜಿಯವರ ಕನಸು ಕೂಡ ಇದಾಗಿದೆ. ಎಸ್, ಮಾತಾಡಿದ ಅವಕಾಶ ಕೊಟ್ಟಿದ್ದಕ್ಕಾಗಿ, ಕೇಳಿಸಿಕೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳು. ಎಸ್ ಮೇಡಮ್, ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸೊ ಬಹುಶಃ ಹೇಳುದೆಲ್ಲ ಹೇಳಿ ಆಗಿದೆ ಅನ್ಕೊಂಡಿದ್ದೇನೆ. ಎಲ್ರಿಗೂ ಈ ವೇದಿಕೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಾವು ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.